तमस्तु मा विद्विषावहै। ओम शांति शांति शांति। ಶ್ರೀ ಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮ ಸ್ಕಂದ 3ನೇ ಅಧ್ಯಾಯ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ವಸುದೇವ ದೇವಕಿಯ ಗರ್ಭದಲ್ಲಿ ಜನಿಸಿದ ಮಗುವನ್ನು ಕಂಡು ವಿದಿತೋಸಿ ಭವಾನ್, ನೀನು ಯಾರು ಅಂತ ನನಗೆ ಗೊತ್ತು ಅಂತ ಹೇಳಿ ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಬಂದಿದ್ದಾನೆ. ಪರಮಾತ್ಮನನ್ನ ಸ್ತುತಿ ಮಾಡ್ಬೇಕಾದ್ರೆ ವೇದಾಂತದ ಬಹಳ ದೊಡ್ಡ ದೊಡ್ಡ ಸಾರವನ್ನು ತಂದು ತಿಳಿಸ್ತಾ ಇದ್ದಾನೆ. ಅವನ ಸ್ತುತಿ ಬಹಳ ಜ್ಞಾನಭರಿತವಾಗಿ ಕೂಡಿದೆ ಮತ್ತು ಬಹಳ ಗಂಭೀರದಿಂದ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಜನ್ಮ ಅಂತ ಹೇಳಿದಾಗ ಒಬ್ಬ ಜೀವನ ಜನ್ಮವಾದಾಗ ಅವನು ತನ್ನ ದೇಹವನ್ನ ತನ್ನೊಂದಿಗೆ ಗುರುತಿಸಿಕೊಂಡು ತಾನೇ ದೇಹ ಎಂಬಂತ ತಿಳಿದು ದೇಹವೇ ನಾನು ಅಂತ ಬೆಳೀತಾ ಬರ್ತಾನೆ. ಆ ಕಾರಣದಿಂದ ದೇಹಕ್ಕೆ ಆಗುವಂತಹ ಎಲ್ಲ ಅನುಭವಗಳು, ಆ ಅನುಭವಗಳು ಯಾವುದೇ ರೀತಿಯಿಂದ ಇರಲಿ, ಅದು ಕಷ್ಟನೋ ಸುಖನೋ, ಆ ಎಲ್ಲ ಅನುಭವಗಳನ್ನ ನನ್ನದೇ ಅನುಭವ ಅಂತ ಭಾವಿಸ್ತಾನೆ. ಯಾವಾಗ ಸತ್ಯವನ್ನ ಮರೆತು ದೇಹವನ್ನೇ ನಾನು ಅಂತ ತಿಳ್ಕೊಂಡು ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮನುಷ್ಯ ಮಾಡ್ತಾನೆ, ಆಗ ಅವನಿಗೆ ತನ್ನ ನೈಜ ಸ್ವರೂಪದ ಅರಿವು ಆಗೋದಿಲ್ಲ. ಮತ್ತೆ ಈ ಅರಿವಿಗಾಗಿ ಬದುಕಿನಲ್ಲಿ ಅವನು ಬೆಳೀತಾ ಸಾಧನೆ ಅಂತ ಹೇಳಿ ಈ ಸಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತಂದ್ರೆ ದೇವರ ಅನುಗ್ರಹ, ಒಬ್ಬ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಸಿಕ್ಕಿದ್ರೆ ಕ್ರಮೇಣ ನಾನು ಯಾರು ಅನ್ನುವಂತಹ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಎಲ್ಲರಿಗೂ ಈ ರೀತಿ ಮಾರ್ಗದರ್ಶನ ಸಿಗತ್ತೆ ಅಂತ ಏನಿಲ್ಲ. ಆದ್ರಿಂದ ಹೆಚ್ಚಿನ ಜನಗಳು ತಮ್ಮ ಜನ್ಮವಾಗ್ತಾನೆ ಜನ್ಮದೊಂದಿಗೆ ದೊರೆತಂತಹ ಆ ದೇಹವನ್ನೇ ತಾನು ಅಂತ ತಿಳ್ಕೊಂಡು ಆ ರೀತಿಯಲ್ಲೇ ಅವರು ಬೆಳೆಯೋದ್ರಿಂದ ಅವ್ರು ಯಾರಿಗೂ ಕೂಡ ತಮ್ಮ ನೈಜ ಸ್ವರೂಪದ ಪರಿಚಯ ಆಗೋದೇ ಇಲ್ಲ. ಆದರೆ ಪರಮಾತ್ಮನ ಅವತಾರ ಅಂತ ಹೇಳ್ತೀವಿ. ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಜನ್ಮ ಅಂಡ್ ಅವತಾರ ಅಂತ ಹೇಳಿದಾಗ, ಜನ್ಮ ಹ್ಯಾಪನ್ಸ್ ಟು ದಿ ಜೀವ, ನಾಟ್ ಫಾರ್ ದಿ ಪರಮಾತ್ಮ.
ಜೀವನಿಗೆ ಜನ್ಮ ಸಿಗ್ತಾ ಇದ್ದಾಗೆ ದೇಹವನ್ನು ನೋಡಿ ದೇಹವನ್ನೇ ತಾನು ಅಂತ ತಿಳ್ಕೊತಾನೆ, ತನ್ನ ನೈಜ ಸ್ವರೂಪವನ್ನು ಮರೀತಾನೆ. ಆದರೆ ಅವತಾರ ಅಂತ ಹೇಳಿದಾಗ ಆ ಅವತಾರ ಅನ್ನುವಂತಹದ್ದು ಪರಮಾತ್ಮನಿಗೆ ಸಿಕ್ಕಿರುತ್ತೆ. ಪರಮಾತ್ಮ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಒಂದು ಉದ್ದೇಶವನ್ನು ಇಟ್ಕೊಂಡು ಅವತರಿಸಿ ಮೇಲ್ಗಡೆಯಿಂದ ಅಂತಂದರೆ ಒಂದು ಉನ್ನತ ಸ್ಥಾನ, ಅದೊಂದು ಮೇಲ್ಗಡೆ ಅಂತಂದರೆ ಅದೊಂದು ಯಾವುದೋ ಲೋಕ, ದೇವಲೋಕ ಆ ರೀತಿಯಲ್ಲ. ಅವತರಿಸಿ ಅಂತ ಹೇಳಿದಾಗ ಮೇಲಿನಿಂದ ಇಲ್ಲಿಗೆ ಬಂದು ಲೋಕವನ್ನು ಉದ್ಧಾರ ಮಾಡುವಂತಹ ಕೆಲಸ. ನಾನು ಯಾಕೆ ಅವತಾರವನ್ನು ತಗೊಂಡಿದ್ದೀನಿ, ನಾನು ಯಾಕೆ ಇಲ್ಲಿಗೆ ಬರಬೇಕಾಯಿತು, ನಾನು ಯಾರು, ಈ ಎಲ್ಲವೂ ಅವತಾರ ಅಂತ ಹೇಳಿದಾಗ ಪರಮಾತ್ಮನಿಗೆ ಗೊತ್ತಿರುತ್ತೆ. ಆದರೆ ಜೀವನ ಜನ್ಮವಾದಾಗ ಜೀವನಿಗೆ ಇದ್ಯಾವುದರ ಬಗ್ಗೆ ಅರಿವು ಅನ್ನುವಂತಹದ್ದಿಲ್ಲದೆ ಇರೋದ್ರಿಂದ ಅಜ್ಞಾನದಲ್ಲಿ ಬೆಳೀತಾ ಬೆಳೀತಾ ಅಜ್ಞಾನದ ಕಾರಣದಿಂದಲೇ ಅವನು ಅನೇಕ ತೊಂದರೆಗಳನ್ನು ಅನುಭವಿಸ್ತಾನೆ. ಅಂತಂದರೆ ಆಲ್ ಹಿಸ್ ಸಫರಿಂಗ್ಸ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ, ಇಗ್ನೋರೆನ್ಸ್. ಇಗ್ನೋರೆನ್ಸ್ ಅಬೌಟ್ ವಾಟ್? ಇಗ್ನೋರೆನ್ಸ್ ಅಬೌಟ್ ದಿ ಸೆಲ್ಫ್. ಆತ್ಮದ ಬಗ್ಗೆ ಅರಿವು ಇರೋದಿಲ್ಲ. ಯಾಕೆಂತಂದರೆ ಆತ್ಮ ಅಂತಂದರೆ ಇಟ್ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಟು ಸಿ, ಬಟ್ ದೇಹ ಅಂತಂದಾಗ ದೇಹವನ್ನು ನೋಡ್ಬೋದು. ಜನ್ಮ ಅಂತ ಆದಾಗ ಜೀವ ದೇಹವನ್ನು ನೋಡಿ ಅದು ನಾನು ನನ್ನದು ಅಂತ ಹೇಳಿಕೊಂಡು ಆ ನಾನು ನನ್ನದು ಅವುಗಳಲ್ಲಿ ಆ ಮೋಹವನ್ನು ತುಂಬಿ ಅಜ್ಞಾನದಿಂದ ಬೆಳೀತಾ ಬೆಳೀತಾ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಬರ್ತಾರೆ. ಆದರೆ ಅವತಾರ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಲೈಕ್ ದಿಸ್. ಇಟ್ ಈಸ್ ಫಾರ್ ಎ ಪರಮಾತ್ಮ. ಪರಮಾತ್ಮ ಕಮ್ಸ್ ಡೌನ್, ಈ ಟೇಕ್ಸ್ ಅವತಾರ ವಿತ್ ಎ ಉದ್ದೇಶ. ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಗೆ ಬಂದಿರ್ತಾನೆ, ಆ ಉದ್ದೇಶವನ್ನು ಪೂರೈಸ್ತಾನೆ. ಆ ಉದ್ದೇಶವನ್ನು ಕುರಿತು ವಸುದೇವ ಅವನನ್ನು ಸ್ತುತಿ ಮಾಡ್ತಾ ಪ್ರತಿಯೊಂದು ಅವಕಾಶದಲ್ಲೂ ಪರಮಾತ್ಮನಿಗೆ ಒಂದು ರೀತಿಯ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಅಂತಂದರೆ ಹಿ ನೋಸ್. ಅದಕ್ಕೆ ಅವನು ಹೇಳ್ತಾನೆ ವಿದಿತೋಸಿ ಭವಾನ್ ಅಂತ ಹೇಳ್ತಾನೆ. ಇದು ವಸುದೇವನಂತಹ ಒಬ್ಬ ಡಿವೋಟಿ ಬಿಟ್ಟರೆ ಎಲ್ರಿಗೂ ಹಾಗೆ ಭಗವಂತನನ್ನು ಕುರಿತು ನನಗೆ ನೀನು ಗೊತ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಲೈಕ್ ವಸುದೇವ ಅಂತಹ ಒಬ್ಬ ಡಿವೋಟಿ, ಅಂತಹ ಒಬ್ಬ ಭಕ್ತ ಮಾತ್ರ ಬಹಳ ಪ್ರಬುದ್ಧವಾಗಿ ಇಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ವಿದಿತೋಸಿ ಭವಾನ್ ಅಂತ ಹೇಳಿರುವಂತಹದ್ದು ಬಹಳ ಅರ್ಥಗರ್ಭಿತ. ಇದನ್ನು ಬೇರೆ ಯಾರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಪದಪ್ರಯೋಗವನ್ನು ವಸುದೇವ ಭಗವಂತನನ್ನು ನೋಡಿದಾಗ ಹೇಳಿದಾನೆ ಅನ್ನುವ ರೀತಿಯಲ್ಲಿ ವ್ಯಾಸರು ಇದನ್ನು ರಚಿಸಿದರೆ ಈ ಪದಕ್ಕೆ ಅಷ್ಟೊಂದು ಅರ್ಥವಿದೆ. ವಿದಿತೋಸಿ ಭವಾನ್ ಅಂತಂದರೆ ನನಗೆ ನೀನು ಯಾರು ಅಂತ ಗೊತ್ತಿದೆ ಅಂತ ವಸುದೇವ ಹೇಳ್ತಾ ಇದ್ದಾನೆ. ಅಂತಂದರೆ ವಸುದೇವ ಭಗವಂತನಿಗೆ ನಿನ್ನ ಉದ್ದೇಶ ಈಗ ಇಲ್ಲಿ ಪ್ರಾರಂಭ ಆಗುತ್ತೆ ಅನ್ನುವ ಸತ್ಯವನ್ನು ತಿಳಿದು ಬಹಳ ಗಂಭೀರದಿಂದ ಸ್ತುತಿ ಮಾಡ್ತಾ ಇದ್ದಾನೆ. ಆಲ್ಮೋಸ್ಟ್ ಕೊನೆಯ ಘಟ್ಟಕ್ಕೆ ಬರ್ತಾ ಇದೆ ವಸುದೇವನ ಸ್ತುತಿ. ವಸುದೇವ ಹೇಳ್ತಾನೆ, ಯ ಆತ್ಮನೋ ದೃಶ್ಯ ಗುಣೇಶು ಸನ್ನಿಧಿ ವ್ಯವಸ್ಯತೆ ಸ್ವವ್ಯತಿರೇಕತೋ ಬುಧಃ ವಿನಾನುವಾದುಂ ನ ಚ ತನ್ಮನೀಷಿತಂ ಸಮ್ಯಕ್ ಯ ತಸ್ತ್ಯಕ್ತಂ ಉಪಾಂತ ತತ್ಪುಮಾನ್. ಯಹ ಯಹ ಅಂತಂದ್ರೆ ಯಾರಿಗೆ, ದ ಒನ್ ಹೂ. ಅವನು ಯಾರು ಅಂತಂದ್ರೆ ಆ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಮಾಡಿರುವಂತಹ ಮಿಸ್ಟೇಕ್ ಆದ್ರೂ ಯಾವುದು ಅಂತಂದ್ರೆ ದೃಶ್ಯ ಗುಣೇಶು. ದೃಶ್ಯ ಗುಣೇಶು ಸತ್ ಇತಿ ವ್ಯವಸ್ಯತೆ. ದೃಶ್ಯ ಗುಣೇಶು ಅಂತಂದ್ರೆ ಈ ಪ್ರಪಂಚವನ್ನು ನಾವು ದೃಶ್ಯ ಪ್ರಪಂಚ ಅಂತ ಕೂಡ ಕರಿತೀವಿ. ಈ ಪ್ರಪಂಚ ಅನ್ನುವಂತಹದ್ದು ಭಗವಂತನ ಸೃಷ್ಟಿ ಅಂತ ಹೇಳಿದಾಗ ಸೃಷ್ಟಿಯಲ್ಲಿ ಅನೇಕಗಳು ಕಾಣಸಿಗುತ್ತೆ. ದೃಷ್ಟಿಯಲ್ಲಿ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವಂತಹದ್ದು.
ಇಲ್ಲಿ ಒಂದು ಇಂದ್ರಿಯವನ್ನು ಕುರಿತು ಗೋಚರ ಅಂತ ಹೇಳಿದಾಗ ನಾನು ನೋಡಿದ ಅಂತಂದಾಗ ಅಲ್ಲಿ ಕಣ್ಣಿನ ಇಂದ್ರಿಯ ತನ್ನ ಪಾತ್ರವನ್ನು ತೋರಿಸುತ್ತೆ. ಇಟ್ ಈಸ್ ಏಬಲ್ ಟು ರೆಕಗ್ನೈಸ್, ಇಟ್ ಈಸ್ ಏಬಲ್ ಟು ಸಿ. ಬಟ್ ಇಂದ್ರಿಯಗಳಿಗೆ ಗೋಚರ ಅಂತಂದಾಗ ಆ ಗೋಚರ ಅನ್ನುವಂತಹದ್ದು ಕೇವಲ ಕಣ್ಣಿಗೆ ಸಂಬಂಧಪಟ್ಟಿರುವಂತಹದ್ದು, ನೋಡದೆ ಅಷ್ಟು ಮಾತ್ರ ಅಲ್ಲ, ಕಿವಿಯಿಂದ ಕೇಳಿಸಿಕೊಂಡಿರುವಂತಹ ಶಬ್ದವನ್ನು ಕೂಡ ಗೋಚರ ಅಂತ ಹೇಳಬಹುದು, ನಾಲಿಗೆಯಿಂದ ನೋಡಿದಂತಹ ರುಚಿಯನ್ನು ಕೂಡ ಗೋಚರ ಅಂತ ಹೇಳಬಹುದು. ಹೀಗೆ ಇಂದ್ರಿಯಗಳಿಗೆ ಸಿಕ್ಕಂತಹ ಆ ಎಕ್ಸ್ಪೀರಿಯನ್ಸ್, ಅನುಭವ. ಸೊ ದೃಶ್ಯ ಪ್ರಪಂಚ ಅಂತಂದಾಗ ಪ್ರಪಂಚದಲ್ಲಿ ಅನೇಕಗಳು ನಮ್ಮ ಇಂದ್ರಿಯಗಳಿಗೆ ಸಿಗ್ತಾ ಹೋಗುತ್ತೆ. ಕಣ್ಣಿಗೆ ನೋಟವಾಗಿರುತ್ತೆ, ಕಿವಿಗೆ ಶಬ್ದವಾಗಿರುತ್ತೆ, ನಾಲಿಗೆಗೆ ರುಚಿಯಾಗಿರುತ್ತೆ, ಚರ್ಮಕ್ಕೆ ಸ್ಪರ್ಶವಾಗಿರುತ್ತೆ. ಹೀಗೆ ಎಲ್ಲ ಇಂದ್ರಿಯಗಳಿಗೂ ಈ ಪ್ರಪಂಚದ ಒಂದು ವಸ್ತು, ವಿಷಯ ಅನ್ನುವಂತಹದ್ದು ಅನುಭವವನ್ನು ಕೊಡುವ ಮೂಲಕ ಹಾಗೂ ಲೌಕಿಕ ಜ್ಞಾನ ಅನ್ನುವಂತಹದಕ್ಕೂ ಕೂಡ ಈ ಇಂದ್ರಿಯಗಳು ಹೊರನುಗ್ಗಿ ಪ್ರಪಂಚದಿಂದಲೇ ಆ ಜ್ಞಾನವನ್ನು ತಗೊಂಡು ಬರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ದೃಶ್ಯ ಪ್ರಪಂಚ. ಇಲ್ಲಿ ದೃಶ್ಯ ಗುಣೇಶು ಸತ್ ಇತಿ ವ್ಯವಸ್ಯತೆ. ದೃಶ್ಯ ಗುಣೇಶು, ವಾಟ್ ಎವರ್ ಈಸ್ ಸೀನ್, ಯಾವುದೆಲ್ಲವನ್ನ ಈ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ಆ ಎಲ್ಲವುಗಳು ಕೂಡ ದೃಶ್ಯ ವಸ್ತು. ಅಂಡ್ ಈ ಒಂದು ದೃಶ್ಯ ವಸ್ತುವನ್ನ ಇಲ್ಲಿ ದೃಶ್ಯ ಗುಣೇಶು ಅಂತ ಇಲ್ಲಿ ಹೇಳಿರುವಂತಹದ್ದು. ಈ ದೃಶ್ಯ ವಸ್ತುಗಳು ಸತ್ ಅಂತಂದ್ರೆ, ಈಗ ಹೇಗೆ ಇಂದ್ರಿಯಗಳಿಗೆ ಕಣ್ಣು ಅಂತ ಹೇಳಿದಾಗ ನೋಡೋದಿಕ್ಕೆ ಸಿಗತ್ತೆ, ಶಬ್ದ ಅಂತಂದಾಗ ಕೇಳೋದಿಕ್ಕೆ ಸಿಗತ್ತೆ, ಮತ್ತೆ ರುಚಿ ಅಂತ ಹೇಳಿದಾಗ ಅದು ನಾಲಿಗೆಗೆ ಸಿಗತ್ತೆ, ಹೀಗೆ ಯಾವೆಲ್ಲ ವಸ್ತುಗಳನ್ನ ಈ ಪ್ರಪಂಚದಲ್ಲಿ ದೃಶ್ಯ ವಸ್ತುಗಳು ಅಂತ ಹೇಳಿ ಅವನ್ನೆಲ್ಲ ನಾವು ನೋಡಿರ್ತೀವಿ, ಕೇಳಿರ್ತೀವಿ, ಅನುಭವಿಸಿರ್ತೀವಿ. ಇಟ್ ಲುಕ್ಸ್ ವೆರಿ ವೆರಿ ರಿಯಲ್. ನಾನು ನೋಡಿದೆ, ನಾನೇ ಕೇಳಿದೆ, ನಾನೇ ಅಲ್ಲಿಗೆ ಹೋಗಿದ್ದೆ ಅಂತ ನಾವು ವಾದ ಮಾಡಿದ್ರು ಕೂಡ ಅವುಗಳನ್ನೇ ಸತ್ಯ ಅಂತ ಯಾರು ಭಾವಿಸ್ತಾನೆ ಅಂತಂದ್ರೆ ಇಂದ್ರಿಯಗಳು ಕೊಟ್ಟಂತಹ ಸತ್ಯವೇ ನಿಜವಾಗಿರೋದು ಅಂತ ಯಾರು ತಿಳ್ಕೋತಾನೆ, ಯಹ ಅವನು ಹಿ ಕನ್ಸಿಡರ್ಸ್, ಅವನೇನ್ ಮಾಡ್ತಾನೆ, ಇವೆಲ್ಲವೂ ಕೂಡ ಸತ್ವ್ಯವಸ್ಯತೆ, ದೇ ಆರ್ ವೆರಿ ರಿಯಲ್ ಇನ್ ನೇಚರ್. ಯಾರಾದ್ರೂ ಬಂದು ಇಲ್ಲಪ್ಪ ಅದು ಆ ರೀತಿ ಇಲ್ಲ ಅಂದ್ರೆ, ಇಲ್ಲ ಇಲ್ಲ ನಾನು ನೋಡಿದೆ, ನಾನು ಹೋಗಿದ್ದೆ, ನಾನು ಮುಟ್ಟು ನೋಡಿದೆ, ಮಾತನಾಡಿಸ್ದೆ, ನೋ 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 ನೀವು ಹಂಗೆ ಹೇಳಬೇಡಿ. ಯಾಕೆ ಅಂತಂದ್ರೆ ವಿ ಹ್ಯಾವ್ ಸೋ ಮಚ್ ಆಫ್ ಫೇತ್ ಇಂದ್ರಿಯಾಸ್. ಸೊ ಒಬ್ಬ ಗುರು ಕೂಡ ಈ ರೀತಿ ನೀನು ಅಲ್ಲ ಅದು ಅಂತಂದ್ರೆ, ಇಲ್ಲ ಗುರುಗಳೇ ನಾನು ನೋಡಿದೆ, ಸೊ ವಿ ರೆಫ್ಯೂಸ್ ಟು ಟೇಕ್ ಹಿಸ್ ವರ್ಡ್ಸ್, ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತಂದ್ರೆ, ಸರ್ ಸ್ವತಃ ನಾನು ಕೇಳಿಸ್ಕೊಂಡೆ, ನಾನೇ ನನ್ನ ಕಣ್ಣಿಂದ ನೋಡಿದೆ, ಹೀಗೆ ನಾವು ಆರ್ಗ್ಯೂ ಮಾಡ್ತೀವಿ. ಸತ್ ಇತಿ ವ್ಯವಸ್ಯತೆ, ದೇ ಆರ್ ವೆರಿ ರಿಯಲ್ ಇನ್ ನೇಚರ್. ಇಂತಹ ತೀರ್ಮಾನಕ್ಕೆ ಅವನು ಬಂದಿರ್ತಾನೆ. ಆತ್ಮನಃ ಸ್ವ ವ್ಯತಿರೇಕತಃ, ಅವನ ಆಲೋಚನೆಗಳು ಹೇಗಿರುತ್ತೆ ಅಂತಂದ್ರೆ, he is totally thinks that he is different from Atma. ವೇದಾಂತ ಹೇಳುತ್ತೆ ಯು ಆರ್ ನನ್ ಅದರ್ ದ್ಯಾನ್ ಆತ್ಮ ಅಂತ ಹೇಳುತ್ತೆ ವೇದಾಂತ. ನಾ ಹೇಳ್ತೀನಿ ಇದು ನಾನು, ನನ್ನ ದೇಹವನ್ನು ತೋರಿಸ್ಬಿಟ್ಟು, ದೇಹವನ್ನು ಮುಟ್ಟಿ, ದೇಹದ ಮೇಲಿನ ಅಭಿಮಾನದಿಂದ ಇದು ನಾನು. ಯಾಕೆ? ಇದರ ಅನುಭವ ನನಗಾಗ್ತಾ ಇದೆ ದಿನ. ನೀನು ಇದಲ್ಲ, ನೀನು ದೇಹ ಅಲ್ಲ, ಯು ಆರ್ ರಿಯಲಿ ಆತ್ಮ ಅಂತಂದ್ರೆ, ಲೆಟ್ ಮಿ ಸಿ ದಿ ಆತ್ಮ, ದೆನ್ ಐ ವಿಲ್ ಬಿಲೀವ್. ಸೊ ಅವನ ಆಲೋಚನೆಗಳು ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಆತ್ಮ. ಐ ಜಸ್ಟ್ ಕೆನಾಟ್ ಅಕ್ಸೆಪ್ಟ್, ನಾನೇ ಆತ್ಮ ಅಂತ ನಾನು ಹೆಂಗೆ ಒಪ್ಕೊಳ್ಳಿ?
ಸೊ ನಾ ಏನೆಲ್ಲ ನೋಡಿರ್ತೀನಿ, ಏನೆಲ್ಲ ನನಗೆ ಅನುಭವಗಳಾಗಿದೆ, ಅವುಗಳೆಲ್ಲ ಕರೆಕ್ಟು, ಅವೇ ಸತ್ಯ. ವೇದಾಂತದಲ್ಲಿ ಸೀನ್ ಈಸ್ ಡಿಫರೆಂಟ್ ಫ್ರಮ್ ದಿ ಸೀಯರ್ ಅಂತ ಹೇಳ್ತಾರೆ. ಅದು ಪ್ರಾರಂಭದ ಹಂತದಲ್ಲಿ ಆಚಾರ್ಯ ಶಂಕರರ ಒಂದು ಗ್ರಂಥನೇ ಇದೆ, ದೃಶ್ಯ ವಿವೇಕ. ಅದರಲ್ಲಿ ಪ್ರಾರಂಭದಲ್ಲೇ ಅವರು ಹಂತ ಹಂತವಾಗಿ ವಿವರಿಸಿ ಆಮೇಲೆ ನಾವೇ ಬೆಚ್ಚ ಬೀಳೋ ಹಾಗೆ ಮಾಡ್ತಾರೆ. ಅಲ್ಲಿ seer is different from the seen. For example, this watch, ಈ ಒಂದು ವಾಚ್ ಅನ್ನ ನಾನು ನೋಡ್ತಾ ಇದ್ದೀನಿ, ನೋಡುವುದಕ್ಕೆ ಸಿಕ್ಕಂತಹ ವಾಚ್ ನಾನಲ್ಲ. ಐ ಆಮ್ ಡಿಫರೆಂಟ್, ವಾಚ್ ಇಸ್ ಡಿಫರೆಂಟ್. ಆ ರೀತಿಯಲ್ಲಿ ನಾನು ಏನೇನು ನೋಡ್ತಾ ಇದ್ದೀನಿ, ದೇ ಆರ್ ಆಲ್ ರಿಯಲಿ ನೇಚರ್, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಸೀನ್ ಅಂಡ್ ಸಿಯರ್ ದೇ ಆರ್ ನಾಟ್ ಡಿಫರೆಂಟ್ ಅಂತ ಪ್ರೂವ್ ಆಗುತ್ತದೆ. ಆದರೆ ಇದು ಪ್ರಾರಂಭಿಕ ಹಂತ, ಈಗ ಗೊತ್ತಾಗೋದಿಲ್ಲ. ಸೊ ಸೀನ್ ಈಸ್ ಡಿಫರೆಂಟ್ ಫ್ರಮ್ ದಿ ಸಿಯರ್. ನಾನು ಬೇರೆ, ಅದು ಬೇರೆ, ಅದರಿಂದ ಎರಡೂ ಬೇರೆ ಬೇರೆ. ಈ ವಾಚ್ ಬೇರೆ, ನಾನು ಬೇರೆ. ನನಗೆ ವಾಚ್ಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ದೇರ್ ಈಸ್ ನೋ ಕನೆಕ್ಷನ್. ಈ ರೀತಿಯಲ್ಲಿ ಯಾವ ವ್ಯಕ್ತಿ ಯೋಚನೆ ಮಾಡ್ತಾನೆ ಅದನ್ನ ಇಲ್ಲಿ ಸತ್ ಇತಿ ವ್ಯವಸ್ಯತೆ. ಏನೆಲ್ಲವನ್ನ ನೋಡಿರ್ತೀನಿ, ಏನೆಲ್ಲವನ್ನ ಅನುಭವಿಸಿರ್ತೀನಿ, ಅವುಗಳನ್ನೇ ಸತ್ಯ ಅಂತ ಭಾವಿಸಿರುವಂತಹ ವ್ಯಕ್ತಿ, ಆ ವ್ಯಕ್ತಿಯನ್ನ ವೇದಾಂತ ಅಬುಧಃ ಅಂತ ಕರೆಯುತ್ತೆ. ಅಬುಧಃ ಅಂತಂದ್ರೆ ಬುದ್ಧಿ ಇಲ್ಲದೆ ಇರೋನು, ಅವನ ಬುದ್ಧಿಯಲ್ಲಿ ಪಕ್ವತೆ ಎನ್ನುವಂತಹದ್ದಿಲ್ಲ. ನೋಡಿದ ತಕ್ಷಣ ಒಂದು ತೀರ್ಮಾನಕ್ಕೆ ಬಂದ್ಬಿಡೋದು, ಎಸ್ ಇದೇ ಕರೆಕ್ಟು, ಅದೇ ಕರೆಕ್ಟು, ನಾನೇ ನೋಡಿದೆ, ನಾನೇ ಕೇಳಿಸ್ಕೊಂಡೆ, ಇಂತಹ ಒಂದು ತೀರ್ಮಾನಕ್ಕೆ ಬರೋನನ್ನ ಮೂರ್ಖ ಅಂತ ನಮ್ಮ ವೇದಾಂತ ಹೇಳುತ್ತೆ. ಅವನ ಬುದ್ಧಿನಲ್ಲಿ ಪಕ್ವತೆ ಎನ್ನುವಂತಹದ್ದಿಲ್ಲ. ಹಿ ಈಸ್ ಇಗ್ನೋರೆಂಟ್ ಅಬೌಟ್ ದಿ ಟ್ರೂತ್. ಅವನಿಗೆ ಸತ್ಯದ ಬಗ್ಗೆ ಅರಿವು ಇಲ್ಲ. ಬಟ್ ಸತ್ಯ ಏನು ಅನ್ನುವಂತಹದನ್ನ ಕೇವಲ ಒಂದು ಕ್ಷಣದ ಆಲೋಚನೆಯಲ್ಲಿ ನಾವು ನಮ್ಮ ಅನುಭವಕ್ಕೆ ತಂದ್ಕೋಬಹುದು. ನಮ್ಮ ವೇದಾಂತ ಹೇಳುವಂತಹ ವಿಚಾರವನ್ನು ನಾವು ಫಾಲೋ ಮಾಡ್ತಾ ಹೋದ್ರೆ ಒಂದು ಕ್ಷಣದಲ್ಲಿ ನಮಗೆ ಎಸ್ ಅಂತ ಅನ್ಸುತ್ತೆ. ಆದರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಬದುಕಿನಲ್ಲಿ ತಂದ್ಕೋಬೇಕಾದ್ರೆ ವಿ ಫೇಸ್ ಸೋ ಮೆನಿ ಡಿಫಿಕಲ್ಟೀಸ್. ಇಲ್ಲಿ ವೇದಾಂತ ಏನು ಹೇಳುತ್ತೆ, ಸತ್ಯ ಏನು ಹೇಳುತ್ತೆ, ಇಡೀ ಜಗತ್ತು, ಇಡೀ ವಿಶ್ವ, ಈ ಪ್ರಪಂಚ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ದಿ ಸೆಲ್ಫ್. ದಟ್ ಮೀನ್ಸ್ ಯಾವುದನ್ನ ಪ್ರಪಂಚ, ಯಾವುದನ್ನ ನಾವು ಸೃಷ್ಟಿ, ಯಾವುದನ್ನ ವಿಶ್ವ, ಜಗತ್ತು ಅಂತ ಹೇಳ್ತಿದ್ದೀವಿ, ಈ ಜಗತ್ತು ಅನ್ನುವಂತಹದ್ದು ಎಲ್ಲಿದೆ ಅಂತಂದ್ರೆ ಇಡೀ ಜಗತ್ತು, ಇಡೀ ವಿಶ್ವ ಆತ್ಮನಲ್ಲಿ ಇದೆ. ಇದು ವೇದಾಂತ ಹೇಳ್ತಾ ಇದೆ. ಈ ಜಗತ್ತಿಗೆ ಆಶ್ರಯವನ್ನ ಕೊಟ್ಟಿರುವಂತಹದ್ದೇ ಆತ್ಮ. ಆತ್ಮ ಏನಾದ್ರೂ ಈ ಜಗತ್ತಿಗೆ ಆಶ್ರಯ ಕೊಡದೆ ಹೋಗಿದ್ದಿದ್ರೆ ಇಲ್ಲಿ ಜಗತ್ತು ಅನ್ನುವಂತಹದ್ದಕ್ಕೆ ಒಂದು ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದೇ ಇರ್ತಾ ಇರಲಿಲ್ಲ. ಹೇಗೆ ಅರ್ಥ ಮಾಡ್ಕೋಬಹುದು ಇದನ್ನ? ಈಗ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪಂಚಭೂತಗಳ ಕಾರಣದಿಂದ ಮತ್ತು ಪಂಚೀಕರಣದ ನಂತರ ಪ್ರಪಂಚ ಅನ್ನುವಂತಹದ್ದು ನಿರ್ಮಾಣವಾಯಿತು. ಪಂಚಭೂತಗಳ ಕಾರಣದಿಂದ ಮತ್ತು ಪಂಚೀಕರಣದ ನಂತರದಲ್ಲಿ ಪ್ರಪಂಚ ಅನ್ನುವಂತಹದ್ದು ನಿರ್ಮಾಣವಾಯಿತು. ಇದು ವೇದಾಂತ ಹೇಳ್ತಾ ಇದೆ. ಸೊ ಪಂಚಭೂತಗಳು ಒನ್ ಆಫ್ ದ ರೀಸನ್ಸ್ ಅನ್ನೋದು ಗೊತ್ತಾಯಿತು. ಈ ಪಂಚಭೂತಗಳಿಗೆ ಕಾರಣ ಏನು ಹಾಗಾದ್ರೆ? ಪಂಚಭೂತಗಳು ಮತ್ತು ಪಂಚೀಕರಣದ ನಂತರ ಅಂತಂದ ಮೇಲೆ ಪಂಚಭೂತಗಳಿಗೆ ಕಾರಣ ಏನು? ಅದಕ್ಕೆ ವೇದಾಂತ ಹೇಳುತ್ತೆ,
ಪಂಚಭೂತಗಳು ಅಂತ ಹೇಳಿದಾಗ ನಮಗೆಲ್ಲ ಗೊತ್ತಿದೆ ಪಂಚಭೂತಗಳು ಯಾವುದು ಅಂತ. ವೇದಾಂತ ಏನು ಹೇಳುತ್ತೆ, ನಮ್ಮ ವೇದ ಮಂತ್ರಗಳೆಲ್ಲ ಏನು ಹೇಳುತ್ತೆ? ಆತ್ಮ ಆಕಾಶ ಸಂಭೂತ. ಈ ಆತ್ಮ ಅಂತ ಏನಿದೆ, ಆತ್ಮನಿಂದ ಈ ಆಕಾಶ, ಆಕಾಶ ಈಸ್ ಒನ್ ಆಫ್ ದಿ ಪಂಚಭೂತಾಸ್. ಮೊದಲನೆಯ ಪಂಚಭೂತಗಳು ಅಂತ ಹೇಳಿದಾಗ ಮೊದಲು ಬರುವಂತಹದ್ದೇ ಆಕಾಶ. ಸೊ ಆಕಾಶ, ಆತ್ಮ ಆಕಾಶ ಸಂಭೂತ ಅಂತ ಹೇಳಿದಾಗ ದಿಸ್ ಆಕಾಶ, ಇದರ ಜನನಕ್ಕೆ, ಆಕಾಶ ಉದಯುವಿಕೆಗೆ ಆತ್ಮ ಅನ್ನುವಂತಹದ್ದು ಕಾರಣ. ಆತ್ಮ ಆಕಾಶ ಸಂಭೂತ. ಆತ್ಮ, ಆತ್ಮ ಇಸ್ ದಿ ಫಸ್ಟ್. ಆತ್ಮನಿಂದ ಆಕಾಶ, ಆತ್ಮ ಆಕಾಶ ಸಂಭೂತ. ಸಂಸ್ಕೃತ್ ಕನ್ಫ್ಯೂಸ್ ಆಗುತ್ತೆ. ಸೊ ಆತ್ಮ ಇಸ್ ದಿ ಕಾರಣ, ಆತ್ಮನಿಂದ ಈ ಆಕಾಶ ಅನ್ನುವಂತಹದ್ದು ಬಂತು. ಆಕಾಶದ ನಂತರದಲ್ಲಿ ವಾಯು, ವಾಯುವಿನ ನಂತರ ಅಗ್ನಿ, ಅಗ್ನಿಯ ನಂತರ ಜಲ, ಜಲದ ನಂತರ ಪೃಥ್ವಿ. ಸೊ ಪಂಚಭೂತಗಳು, ಹೀಗೆ ಈ ಆರ್ಡರ್ನ ನಾವು ಮತ್ತೆ ಹಿಂತಿರುಗಿ ನೋಡಿದ್ರೆ ಈ ಪ್ರಪಂಚದ ಅಸ್ತಿತ್ವಕ್ಕೆ ಈ ಆತ್ಮ ಅನ್ನುವಂತಹ ಕಾರಣ ಆಯಿತು. ಯಾಕೆಂತಂದ್ರೆ ಇವೆಲ್ಲ ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವೆಲ್ಲ ಪಂಚಭೂತಗಳು. ಈ ಪಂಚಭೂತಗಳೆಲ್ಲ ಬಂದಿದ್ದು ಆತ್ಮನಿಂದ. ಸೊ ಇವೆಲ್ಲವುಗಳಿಗೆ ಮೂಲ ಯಾವುದು ಅಂತಂದ್ರೆ ಆತ್ಮ. ಆತ್ಮ ಕಾರಣವಾಗಿದೆ. ಸೊ ಇವೆಲ್ಲವುಗಳಿಗೆ ಕಾರಣ ಆತ್ಮ ಅಂತಂದಾಗ ದ ಹೋಲ್ ವರ್ಲ್ಡ್ ಹ್ಯಾಸ್ ನೋ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಯಾವುದನ್ನು ನಾವು ವಿಶ್ವ ಅಂತ ಹೇಳ್ತೀವಿ, ಈ ವಿಶ್ವ ಅಥವಾ ಪ್ರಪಂಚಕ್ಕೆ ತನ್ನ ಸ್ವಂತದ್ದೇ ಆದಂತಹ ಒಂದು ಅಸ್ತಿತ್ವ ಇಲ್ಲ. ಸೊ ಇಟ್ ಈಸ್ ಎಕ್ಸಿಸ್ಟಿಂಗ್ ಬಿಕಾಸ್ ಆಫ್ ದಿ ಆತ್ಮ. ಸೊ ಇಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ದಿ ಸೆಲ್ಫ್. ಆತ್ಮನಲ್ಲಿ ಇದಿದೆ. ಸೊ ಈ ಆತ್ಮ ಅನ್ನುವಂತಹದ್ದು ಶಾಶ್ವತ, ಅದು ಸದಾ ಇರುವಂತಹದ್ದು. ದಿ ಎಟರ್ನಲ್ ಟ್ರೂತ್ ಅಂತ ಹೇಳ್ತೀವಿ. ಶಾಶ್ವತವಾದ ಸತ್ಯ, ಶಾಶ್ವತವಾದ ಇರುವಿಕೆ. ಆ ಇರುವಿಕೆ ಎನ್ನುವಂತಹದ್ದನ್ನ ಯಾಕೆ ಶಾಶ್ವತ ಅಂತ ಹೇಳ್ತೀವಿ ಅಥವಾ ಎಟರ್ನಲ್ ಅಂತ ಹೇಳ್ತೀವಿ ಅಂತಂದ್ರೆ, ಅದು ಇರೋದಕ್ಕೆ ಎಂದಿನಿಂದ ಅನ್ನುವಂತಹ ಕ್ವಶನೇ ಬರೋದಿಲ್ಲ. ಆ ಎಂದಿನಿಂದ ಅಂತ ಹೋದ್ರೆ ಅದರ ಹಿಂದಿನಿಂದಕ್ಕೆ ಅದು ಕರ್ಕೊಂಡು ಹೋಗುತ್ತೆ, ಅಲ್ಲಿ ಹುಡುಕೊಂಡೋದ್ರೆ ಅದಕ್ಕೆ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ಅದು ಯಾವಾಗಿಂದ ಇದೆ? ಅದು ಸದಾ ಇದೆ. ಸದಾ ಇರೋದು ಯಾವುದು? ಆತ್ಮ. ವಾಟ್ ಈಸ್ ದಿಸ್ ಆತ್ಮ? ಈಸ್ ದಿ ಭಗವಾನ್, ಈಸ್ ದಿ ಲಾರ್ಡ್. ಸೊ ಈ ಆತ್ಮ ಮಾತ್ರ ಸದಾ ತನ್ನ ಇರುವಿಕೆಯನ್ನ ಇಟ್ಕೊಂಡಿದೆ. ಅಂಡ್ ಇದೇ ಸತ್ಯ. ವೇದಾಂತದಲ್ಲಿ ಈ ಒಂದು ವಿಚಾರ ಈಸ್ ದಿ ಅಲ್ಟಿಮೇಟ್ ಟ್ರೂತ್, ದಿ ಫೈನಲ್ ಟ್ರೂತ್ ಅಂತ ಹೇಳ್ತಾರೆ. ಸೊ ಈ ಆತ್ಮ ಅನ್ನುವಂತಹದ್ದು ಸದಾ ಇರುತ್ತೆ. ಆತ್ಮನಿಂದ ಈ ಪ್ರಪಂಚ ಬಂದಿದೆ. ಮುಂದೆ ಬಿಕಾಸ್ ಆಫ್ ದಿ ಸೃಷ್ಟಿ ವಿ ಕಾಲ್ ಇಟ್ ಪ್ರಪಂಚ. ಈ ಸೃಷ್ಟಿ ಆದಮೇಲೆ ಸ್ಥಿತಿ, ನಂತರ ಲಯ. ಇದೊಂದು ಕ್ರಮ. ಸೃಷ್ಟಿ, ಸ್ಥಿತಿ, ಲಯ ಈಸ್ ಎ ಕ್ರಮ. ಆತ್ಮ ಅನ್ನುವಂತಹದ್ದು ಸದಾ ಇರುತ್ತೆ. ಸೃಷ್ಟಿ, ಸ್ಥಿತಿ, ಲಯ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆತ್ಮ ಸದಾ ಇರುತ್ತೆ. ಆತ್ಮ ಸದಾ ಇರೋದ್ರಿಂದ ಸೃಷ್ಟಿ, ಸ್ಥಿತಿ, ಲಯ ನಡೀತಾ ಇರುತ್ತೆ. ಯುಗ ಯುಗಗಳು ಇದೆಲ್ಲ ನಡೀತಾ ಇರುತ್ತೆ. ಸೊ ಈ ಅರ್ಥದಲ್ಲಿ ದ ವರ್ಲ್ಡ್, ದ ಪ್ರಪಂಚ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಓನ್ಲಿ ಎ ಪ್ರೊಜೆಕ್ಷನ್. ಪ್ರಪಂಚ ಅಂತ ನಾವೇನು ಹೇಳ್ತಿದ್ವಿ, ಇಟ್ ಈಸ್ ಓನ್ಲಿ ಎ ತೋರುವಿಕೆ. ಇಟ್ ಈಸ್ ಓನ್ಲಿ ಅಪಿಯರಿಂಗ್. ಅದಕ್ಕೆ ಅದನ್ನು ದೃಶ್ಯ ಪ್ರಪಂಚ. ಇಂದ್ರಿಯಗಳಿಗೆ ಸಿಗ್ತಾ ಇರುವಂತಹದ್ದು. ಇಂದ್ರಿಯಗಳಿಗೆ ಸಿಕ್ಕಂತಹ ಸತ್ಯ ಸತ್ಯವಲ್ಲ. ಸೊ ಯಾರು ಈ ಪ್ರಪಂಚವನ್ನ ಸತ್ಯ ಅಂತ ತಿಳಿದಿರ್ತಾನೆ, ಹಿ ಈಸ್ ಕಾಲ್ಡ್ ಅಬುಧ, ಹಿ ಈಸ್ ಮೂರ್ಖ. ತನ್ಮನೀಷಿತಂ ತತ್ ಮನೀಷಿತಂ. ತತ್ ಅಂತಂದ್ರೆ ಈ ಒಂದು ಸತ್ಯವನ್ನು ಕುರಿತು ಹೇಳಿರುವಂತಹದ್ದು. ಇದನ್ನ ಯಾರು ಹೇಳಿದ್ದಾರೆ?
ನಮ್ಮ ಪ್ರಾಚೀನ ಋಷಿಮುನಿಗಳು ತಮ್ಮ ದೀರ್ಘ ಧ್ಯಾನದಲ್ಲಿ ತಾವೇ ಕಂಡುಕೊಂಡಂತಹ ಸತ್ಯ. ಆದ್ರಿಂದ ವೇದಾಂತ ಮತ್ತು ವೇದ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ಅಪೌರುಷೇಯ. ಇದನ್ನ ಯಾರೋ ಒಬ್ಬ ಮಾಡಿರುವಂತಹದ್ದಲ್ಲ. ಇಟ್ ಈಸ್ ಆ ಇದ್ದಂತಹ ಸತ್ಯ ರಿವೀಲ್ಡ್ ಟು ಎ ಮುನಿ. ಅವನಿಗೆ ಹೇಗೆ ಸಿಕ್ತು? ಬಿಕಾಸ್ ಆಫ್ ದಿ ಕಂಟಿನ್ಯೂಯಸ್ ಫೋಕಸಿಂಗ್ ಹಿಸ್ ಮೈಂಡ್ ಆನ್ ದಿ ಟ್ರೂತ್. ದಟ್ ಈಸ್ ಕಾಲ್ಡ್ ತಪಸ್ಯ. ದೀರ್ಘಕಾಲದ ತಪಸ್ಸಿನಿಂದ, ಆ ಧ್ಯಾನದ ಕಾರಣದಿಂದ, ಅವರ ಚಿಂತನೆಯಲ್ಲಿ ಇದನ್ನೇ ಇಟ್ಕೊಂಡು ಧ್ಯಾನ ಮಾಡಿದ್ರಿಂದ ಈ ಸತ್ಯ ಇಟ್ ರಿವೀಲ್ಡ್. ಸತ್ಯ ರಿವೀಲ್ಡ್ ಅಂತಂದ್ರೆ ಯಾವುದನ್ನ ನಾವು ಸತ್ಯ ಅಂತ ಹೇಳಿದ್ವಿ? ಪ್ರಪಂಚ ಅನ್ನುವಂತಹದ್ದು, ಆತ್ಮ ಅನ್ನುವಂತಹದ್ದು ಸತ್ಯ, ಪ್ರಪಂಚ ಅನ್ನುವಂತಹದ್ದು ಇಟ್ ಈಸ್ ಅನ್ ಅಪಿಯರೆನ್ಸ್ ಅಂತ ಏನು ಹೇಳ್ತಾ ಇದೀವಿ. ದಟ್ ಟ್ರೂತ್ ಈಸ್ ರಿವೀಲ್ಡ್ ಟು ದಿಸ್ ಪ್ರಾಚೀನ ಋಷಿ ಮುನಿ. ಬಿಕಾಸ್ ಈ ಒಂದು ಸತ್ಯಕ್ಕಾಗಿ ಅವರು ಇಡೀ ತಮ್ಮ ಜೀವಮಾನವನ್ನ ಅದಕ್ಕಾಗಿ ಅವರು ಇಟ್ಬಿಟ್ಟಿದ್ರು. ಐ ವಾಂಟ್ ಟು ನೋ ವಾಟ್ ಈಸ್ ದಿಸ್. ಇದು ಯಾವ ರೀತಿಯ ಸತ್ಯ? ವಾಟ್ ಈಸ್ ಗಾಡ್? ದೇವರು ಅಂತಂದ್ರೇನು? ಸತ್ಯ ಅಂತಂದ್ರೇನು? ನಾನು ಯಾರು? ಇಂತಹ ಚಿಂತನೆಗಳನ್ನು ಇಟ್ಕೊಂಡು ಬಹಳ ದೀರ್ಘವಾಗಿ ಧ್ಯಾನದಲ್ಲಿದ್ದರು. ತಮ್ಮ ಇಡೀ ಜೀವಮಾನವನ್ನ ಈ ಒಂದು ಪ್ರಶ್ನೆಗೆ ಮುಡಿಪಾಗಿಟ್ಟಾಗ ಅವರ ಧ್ಯಾನಕ್ಕೆ ಸಿಕ್ಕಂತಹ ಅಥವಾ ಗೋಚರವಾದಂತಹ ಸತ್ಯ. ಧ್ಯಾನಕ್ಕೆ ಗೋಚರವಾಗಿದ್ದು ಇದು. ನಾವು ದೃಶ್ಯ ಪ್ರಪಂಚದಲ್ಲಿ ಗೋಚರ ಆಗಿದ್ದೆಲ್ಲಿಗೆ? ಇಂದ್ರಿಯಗಳಿಗೆ. ಇಲ್ಲಿ ಧ್ಯಾನ ಬಿಯಾಂಡ್ ಮೈಂಡ್ ಅಂಡ್ ಇಂಟೆಲಿಜೆನ್ಸ್. ಸೊ ಈ ಒಂದು ಸತ್ಯವನ್ನು ಅವರು ಕಂಡುಕೊಂಡಿದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಆ ಋಷಿ ಮುನಿಗಳು? ವಿನಾಣು ವಾದಂ ನಚತತ್. ಈ ಒಂದು ಪ್ರಪಂಚ ಅಂತ ಏನು ಹೇಳ್ತಾ ಇದೀವಿ, ಇಟ್ ಈಸ್ ನಥಿಂಗ್. ಇದು ಏನು ಅಲ್ವೇ ಅಲ್ಲ. ನೀನು ಅನ್ಕೋತಾ ಇದೆಯಾ ಇದು ಪ್ರಪಂಚ, ಇಲ್ಲಿ ಅದಿದೆ ಇದಿದೆ, ಇದು ತಗೋಬಹುದು ಅದು ತಗೋಬಹುದು, ಇಲ್ಲಿಂದ ತಗೊಂಡು ಎಲ್ಲಿಗಪ್ಪ ಹೋಗ್ತೀಯ ನೀನು? ಪ್ರಪಂಚದಲ್ಲಿ ಇದೆಲ್ಲ ಇದೆ, ನೀನು ನೋಡ್ತಾ ಇದೆಯಾ? ಇದನ್ನ ತಗೊಂಡು ಎಲ್ಲಿಗೆ ಹೋಗ್ತೀಯಾ? ಎಲ್ಲಿವರೆಗೆ ನಿನ್ನ ಜೊತೆ ಇರುತ್ತೆ ಈ ವಸ್ತು? ಇದನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ಹಗಲು ರಾತ್ರಿ ನೀನು ಕಷ್ಟಪಟ್ಟಿದ್ಯಾ? ಫಸ್ಟ್ ಆಫ್ ಆಲ್, ಪ್ರಪಂಚ ಇಟ್ ಸೆಲ್ಫ್ ಈಸ್ ಎನ್ ಅಪಿಯರೆನ್ಸ್. ಮರಳುಗಾಡಿನಲ್ಲಿ ನೀರಿನ ಚಿಲುಮೆ ಅಂತಹದ್ದು ಕಾಣುತ್ತೆ. ನೀರಿನ ಚಿಲುಮೆ ಈಸ್ ಎನ್ ಅಪಿಯರೆನ್ಸ್. ನೀರಿಲ್ಲ ಅಲ್ಲಿ, ನೀರಿನಂತೆ ಕಾಣುತ್ತೆ. ಹತ್ರ ಹೋದಾಗ ಅದು ಮತ್ತಷ್ಟು ದೂರಕ್ಕೆ ಓಡಿ ಹೋಗಿರ್ತದೆ. ಮತ್ತೆ ನಾವು ಅದರ ಹಿಂದೆ ಹೋಗ್ತೀವಿ, ಆಗ ಇನ್ನಷ್ಟು ದೂರ ಹೋಗುತ್ತೆ. ಸೊ ಎಲ್ಲಿ ಹೋದ್ರೂ ನೀರಿಲ್ಲ. ನಾವು ನೋಡಿದ್ದೇನು? ನೀರಿನ ಚಿಲುಮೆ. ಎಲ್ಲಿ ಹೋಯಿತು? ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಜಸ್ಟ್ ಲೈಕ್ ದಟ್, ಈ ಒಂದು ಪ್ರಪಂಚ ಅಂತ ನೀ ಏನು ನೋಡ್ತಾ ಇದೆಯಾ, ಇಲ್ಲಿ ಯಾವೆಲ್ಲ ಅನುಭವವನ್ನು ಗಳಿಸ್ಕೋತಾ ಇದೆಯಾ, ಇಟ್ಸ್ ಆಲ್ ಮೈಂಡ್ ಗೇಮ್. ಸೊ ಪ್ರಪಂಚವೇ ಸತ್ಯವಲ್ಲ. ಪ್ರಪಂಚವೇ ಸತ್ಯವಲ್ಲ ಅಂದಮೇಲೆ ಪ್ರಪಂಚದ ವಸ್ತುಗಳು ಸತ್ಯವಾಗಿರುವುದಕ್ಕೆ ಹೇಗೆ ಸಾಧ್ಯ? ಇಟ್ ಈಸ್ ಎ ಪ್ರೊಜೆಕ್ಷನ್, ಇಟ್ಸ್ ಎ ಪ್ಲೇ, ಇಟ್ ಈಸ್ ಎ ಲೀಲಾ, ಇಟ್ಸ್ ಎ ವಿನೋದ. ದಿಸ್ ವರ್ಲ್ಡ್, ಈ ಒಂದು ಪ್ರಪಂಚ ಹ್ಯಾಸ್ ನೋ ಎಸೆನ್ಸ್. ಇಲ್ಲಿ ಯಾವ ಒಂದು ಸಾರವೂ ಇಲ್ಲ. ಈ ಪ್ರಪಂಚದಲ್ಲಿ ಸತ್ಯವೇ ಇಲ್ಲ. ಪ್ರಪಂಚ ಅನ್ನುವಂತಹದ್ದೇ ಸುಳ್ಳು. ಸಮ್ಯಕ್ ಯತಃ ತ್ಯಕ್ತ್ವಂ. ಈ ಕಾರಣದಿಂದ ನಮ್ಮ ಪ್ರಾಚೀನ ಋಷಿಮುನಿಗಳು ಸಂಪೂರ್ಣವಾಗಿ ಈ ಪ್ರಪಂಚ ಮತ್ತು ಪ್ರಪಂಚದ ಬಯಕೆ, ಪ್ರಪಂಚದ ವಸ್ತುಗಳ ಬಯಕೆಯನ್ನು ಸಂಪೂರ್ಣವಾಗಿ ನಿರಾಕರಣ ಭಾವವನ್ನ ಅದರಲ್ಲಿ ತೋರಿಸಿದ್ರು. ಅಂತಂದ್ರೆ ನಾಟ್ ಇಂಟ್ರೆಸ್ಟೆಡ್, ಐ ಡೋಂಟ್ ವಾಂಟ್ ದಿಸ್. ಅಂಡ್ ಇದೇ ನಮ್ಮ ಋಷಿ ಮುನಿಗಳು ದೇ ಸೆಡ್ ದಿಸ್ ಪ್ರಪಂಚ ಇಸ್ ಎ ಮಿಥ್ಯ. ಇದು ಸತ್ಯ ಅಲ್ಲ. ದ ಡಿಫರೆನ್ಸ್ ಬಿಟ್ವೀನ್ ಸತ್ಯ ಅಂಡ್ ಮಿಥ್ಯ ಈಸ್
ಸತ್ಯ ಅಂತಂದ್ರೆ ಬದಲಾವಣೆಗಳಿಗೆ ಒಳಪಡದೆ ಸದಾ ತನ್ನ ಇರುವಿಕೆಯನ್ನು ತೋರಿಸುವಂತಹದ್ದು ಸತ್ಯ. ಮಿಥ್ಯ ಅಂತಂದ್ರೆ ಪ್ರಪಂಚ ಇದೆ, ಎಸ್. ಇಲ್ಲೊಂದು ಮನೆ ಕಟ್ಕೊಂಡಿದೀವಿ, ಎಸ್. ಇಲ್ಲಿ ಜೀವನ ಮಾಡ್ತಾ ಇದೀವಿ, ಎಸ್. ಇಲ್ಲೇನೇನೋ ಅನುಭವಗಳಾಗ್ತಾ ಇದೆ, ಎಸ್. ಅಗೇನ್ ಇಟ್ಸ್ ಆಲ್ ಪ್ರೊಜೆಕ್ಷನ್. ಇಟ್ ಇಸ್ ಅ ಲೀಲಾ, ಇಟ್ಸ್ ಅ ಮೈಂಡ್ ಗೇಮ್. ಸೊ ನಮ್ಮ ಋಷಿ ಮುನಿಗಳು ಇದು ಸತ್ಯವಲ್ಲ, ಪ್ರಪಂಚ ಅನ್ನುವಂತಹದ್ದು ಮಿಥ್ಯ, ವರ್ಲ್ಡ್ ಈಸ್ ಓನ್ಲಿ ಅಪಿಯರೆನ್ಸ್. ಸತ್ಯವನ್ನ ತಿಳಿದಂತಹ ಜ್ಞಾನಿಗಳು, ದೇ ಆರ್ ಕಾಲ್ಡ್ ಮನೀಷಿತಂ. ದ ಹೋಲ್ ವರ್ಲ್ಡ್ ಈಸ್ ಓನ್ಲಿ ನಾಮರೂಪ, ನೇಮ್ ಅಂಡ್ ಫಾರ್ಮ್. ನೇಮ್ ಅಂಡ್ ಫಾರ್ಮ್. ಇಡೀ ಪ್ರಪಂಚದಲ್ಲಿ ಏನಿದೆ ಅಂತಂದ್ರೆ ನೇಮ್ ಅಂಡ್ ಫಾರ್ಮ್. ಆ ನೇಮ್ ಅಂಡ್ ಫಾರ್ಮ್ನೇ ನಾವು ದೃಶ್ಯ ಪ್ರಪಂಚದಲ್ಲಿ ಇರುವಂತಹ ವಸ್ತುಗಳು ಅಂತ ಗುರುತಿಸ್ತೀವಿ. ಪ್ರಪಂಚದಲ್ಲಿ ಯಾವ ಒಂದು ವಸ್ತುವನ್ನು ಗುರುತಿಸ್ತೀವಿ ಅದಕ್ಕೆ ಒಂದು ಹೆಸರಿದೆ, ಒಂದು ಆಕಾರ ಇದೆ, ನೇಮ್ ಅಂಡ್ ಫಾರ್ಮ್. ಪ್ರಪಂಚದಲ್ಲಿ ಏನಿದೆ ಅಂತಂದ್ರೆ ಓನ್ಲಿ ನೇಮ್ ಅಂಡ್ ಫಾರ್ಮ್. ಇಟ್ ಈಸ್ ಎ ಫಾಲ್ಸ್, ಇಟ್ ಈಸ್ ಓನ್ಲಿ ಅಪಿಯರೆನ್ಸ್. ದ ಹೋಲ್ ವರ್ಲ್ಡ್ ಈಸ್ ನಾಮರೂಪ, ಇಟ್ಸ್ ಎ ಪ್ಲೇ ಆಫ್ ದಿ ವರ್ಲ್ಡ್. ಆದ್ರಿಂದ ಇಲ್ಲಿ ಸತ್ಯ ಏನು ಅಂತಂದ್ರೆ ಅವ್ರು ಹೇಳ್ತಾರೆ, ರಿಯಾಲಿಟಿ ಅಥವಾ ಸತ್ಯ ಅಂತಂದ್ರೆ ಇಟ್ ಈಸ್ ಓನ್ಲಿ ಆತ್ಮ. ಓನ್ಲಿ ಆತ್ಮ ಈಸ್ ಸತ್ಯ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಆದರೆ ಪ್ರಪಂಚನ್ನೇ ನಂಬಿರುವಂತಹ ವ್ಯಕ್ತಿ ಪ್ರಪಂಚದಲ್ಲಿ ಕಂಡಂತಹ ದೃಶ್ಯ ವಸ್ತುಗಳನ್ನೇ ದೇ ಆರ್ ರಿಯಲ್ ಇನ್ ನೇಚರ್ ಅಂತ ಯಾರು ಹೇಳಿರ್ತಾರೆ ಅಂತಹವರನ್ನ ಅಬುಧಃ, ಅವರು ಮೂರ್ಖರು. ಈ ಮೂರ್ಖರು ಸತ್ಯವನ್ನ ಒಪ್ಪದೇ ಇರೋರು ಏನ್ ಮಾಡ್ತಾರೆ, ಉಪಾದತ್ ಪುಮಾನ್. ಆದರೆ ಅವರು ಪ್ರಪಂಚವನ್ನೇ ಸತ್ಯ ಅಂತ ತಿಳ್ಕೊಂಡು ಈ ಅಸತ್ಯವನ್ನೇ ಬಲವಾಗಿ ಹಿಡ್ಕೊಂಡಿದ್ದಾರೆ, ಆತ್ಮವನ್ನ ಬಿಟ್ಕೊಟ್ಬಿಟ್ಟಿದ್ದಾರೆ. ಅಸತ್ಯವನ್ನ ಸತ್ಯ ಅಂತ ಹೇಳಿ ಸತ್ಯವನ್ನ ಬಿಟ್ಕೊಟ್ಬಿಟ್ಟಿದ್ದಾರೆ. ಸೊ ಇಂತಹ ಅಬುಧಾಸ್ ಆರ್ ಇಂತಹ ಮೂರ್ಖರ ಪ್ರಕಾರ ಅವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ದಿಸ್ ಇಲ್ಯೂಷನ್, ಈ ಒಂದು ತೋರುವಿಕೆ ಅದೇ ಸತ್ಯ. ಈ ಒಂದು ತೀರ್ಮಾನಕ್ಕೆ ಯಾಕೆ ಅವರು ಬಂದಿದ್ದಾರೆ ಅಂತಂದ್ರೆ, ಬಿಕಾಸ್ ದೇ ಆರ್ ಇಗ್ನೋರೆಂಟ್ ಪೀಪಲ್. ಈ ಇಗ್ನೋರೆನ್ಸ್ ಅಂತ ಹೇಳಿದಾಗ, ಅವಿದ್ಯೆ ಆರ್ ಅಜ್ಞಾನ ಅಂತ ಹೇಳಿದಾಗ, ಅಜ್ಞಾನದ ಲಕ್ಷಣ ಏನು ಅಂತ ಕೇಳಿದ್ರೆ ವೇದಾಂತ ಹೇಳುತ್ತೆ, ಪ್ರಪಂಚ ಇದೆ, ಅದಕ್ಕೆ ತನ್ನದೇ ಅಸ್ತಿತ್ವ ಇದೆ ಅನ್ನುವಂತಹದ್ದೇ ಮೊದಲ ಅವಿದ್ಯೆಯ ಲಕ್ಷಣ, ಅಜ್ಞಾನದ ಲಕ್ಷಣ. ಮತ್ತು ಕನ್ಸಿಡರಿಂಗ್ ದ ವರ್ಲ್ಡ್ ಆಸ್ ರಿಯಲ್, ಇದು ಅಜ್ಞಾನದ ಎರಡನೇ ಲಕ್ಷಣ. ಮತ್ತು ಅಜ್ಞಾನದ ಮೂರನೇ ಲಕ್ಷಣ, ನಾನು ಈ ಜಗತ್ತಿನಲ್ಲಿ ಇದ್ದೇನೆ ಅನ್ನೋದು ಅಜ್ಞಾನದ ಮೂರನೇ ಲಕ್ಷಣ. ದಿಸ್ ಇಸ್ ಟು ಬಿ ದ ಥರ್ಡ್ ಲಕ್ಷಣ ಇಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ. ನಾನು ಪ್ರಪಂಚದಲ್ಲಿ ಇದ್ದೇನೆ ಎನ್ನುವಂತಹದ್ದು ಹೇಗೆ ಅಜ್ಞಾನದ ಲಕ್ಷಣ. ಯಾಕೆ ಅಂತಂದ್ರೆ, ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಲೈಫ್ ಇನ್ ದಿಸ್ ವರ್ಲ್ಡ್. ಬಟ್ ವೇದಾಂತ ಏನ್ ಹೇಳುತ್ತೆ, ನಾನು ಈ ಪ್ರಪಂಚದಲ್ಲಿ ಇದ್ದೇನೆ ಅನ್ನುವಂತಹದ್ದೇ ಅಜ್ಞಾನ. ವೇದಾಂತ ಹೀಗೆ ಹೇಳಿದಾಗ ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಟು, ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾನು ಈ ಜಗತ್ತಿನಲ್ಲಿ ಇದ್ದೇನೆ ಅಂತಂದಾಗ ವಾಟ್ ಈಸ್ ದಿಸ್ ನಾನು? ಈ ನಾನು ಅನ್ನೋದಕ್ಕೆ ವೇದಾಂತ ಏನು ಹೇಳುತ್ತೆ, ಬೇಕಾದಷ್ಟು ಸಪೋರ್ಟ್ ಹೇಳುತ್ತೆ. ಏನು, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ದಿ ಇಂಟೆಲಿಜೆಂಟ್. ಇದು ಯಾವುದು ಅಲ್ಲದೆ ಇರುವಂತಹದ್ದು ನೀನು ಅಂತ ವೇದಾಂತ ಹೇಳುತ್ತೆ. ಇಲ್ಲಿ ನಾನು ಈ ಜಗತ್ತಿನಲ್ಲಿದ್ದೇನೆ ಅಂತ ಹೇಳಿದಾಗ ವಾಟ್ ಈಸ್ ದಿಸ್ ನಾನು? ನಾನು ಈಸ್ ಎ ಪ್ರಜ್ಞೆ. ನಾನು ಈಸ್ ನಾಟ್ ದಿ ಬಾಡಿ, ನಾನು ಈಸ್ ನಾಟ್ ದಿ ಮೈಂಡ್, ನಾನು ಈಸ್ ಅರಿವು. ನಾನು ಅರಿವು. ಈ ಅರಿವು ತನ್ನಲ್ಲಿ ಜಗತ್ತು ಇರೋದಕ್ಕೆ ಅವಕಾಶವನ್ನು ಕೊಟ್ಟಿದೆ.
ದಟ್ ಅರಿವು ಇಸ್ ನನ್ ಅದರ್ ದನ್ ಆತ್ಮ. ಆತ್ಮದ ಕಾರಣದಿಂದ ಆತ್ಮ ಈ ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿದೆ. ಸೊ ಆತ್ಮನಲ್ಲಿ ಈ ಜಗತ್ತಿದೆ, ನಾನು ಜಗತ್ತಿನಲ್ಲಿ ಇಲ್ಲ, ನನ್ನಲ್ಲಿ ಜಗತ್ತಿದೆ. ಸೊ ನಾನು ಈ ಜಗತ್ತಿನಲ್ಲಿ ಇದ್ದೀನಿ ಅಂತ ಯಾರು ಹೇಳ್ತಾರೆ, ದಟ್ ಈಸ್ ದಿ ಮೋಸ್ಟ್ ಫಾಲ್ಸ್ ಸ್ಟೇಟ್ಮೆಂಟ್. ಅಜ್ಞಾನದ ಅತಿ ದೊಡ್ಡ ಲಕ್ಷಣ ಇದು ಅಂತ ಹೇಳ್ತಾರೆ. ಸೊ ಇಂತಹ ಹೇಳಿಕೆಗಳು ಬಂದಾಗ, ಇಂತಹ ಅನುಭವಗಳೆಲ್ಲ ಆದಾಗ, ದಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ದಿಸ್ ನಾಲೆಡ್ಜ್, ನಮ್ಮ ಬದುಕಿನಲ್ಲಿ ಇಂತಹ ಒಂದು ತಿಳುವಳಿಕೆ ನಮಗೆ ಸಿಕ್ಕಿದಾಗ ಅದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಸತ್ಯ ಗೊತ್ತಾದ ನಂತರ ನಮ್ಮ ಬದುಕಿನಲ್ಲಿ ಇದನ್ನು ಹೇಗೆ ತಂದ್ಕೋಬೇಕು, ಹೇಗೆ ಅಳವಡಿಸ್ಕೋಬೇಕು. ನಮ್ಮ ಗಮನವನ್ನ ಸಂಪೂರ್ಣವಾಗಿ ಆತ್ಮನ ಕಡೆಗೆ ಹರಿಯುವಂತೆ ನೋಡ್ಕೋಬೇಕು. ಬಿಗಿಯಾಗಿ ಹಿಡಿದಿರುವಂತಹ ಜಗತ್ತಿನಿಂದ ಆ ಹಿಡಿತವನ್ನ ಸಡಿಲುಗೊಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಆತ್ಮನ ಕಡೆಗೆ ನಮ್ಮ ದೃಷ್ಟಿ ಹೋದಾಗ ನಮ್ಮ ಯಾವ ಪ್ರಯತ್ನವೂ ಇಲ್ಲದಂತೆ ಪ್ರಪಂಚದ ಬಂಧನದಿಂದ ನಾವು ತಪ್ಪಿಸ್ಕೋಬಹುದು. ಇಟ್ ಈಸ್ ಪಾಸಿಬಲ್. ಯಾವಾಗ ಅಂತಂದ್ರೆ ಓನ್ಲಿ ವೆನ್ ವಿ ಫೋಕಸ್, ನಮ್ಮ ಫೋಕಸ್ ಆತ್ಮನ ಕಡೆಗೆ ಮಾತ್ರ ಇದೆ ಅಂತಂದಾಗ ವಿ ಡೋಂಟ್ ಲುಕ್ ಅಟ್ ದಿ ವರ್ಲ್ಡ್. ಸೊ ಆತ್ಮ ಅಂತ ಹೇಳಿದಾಗ ದ ಇಂಪಾರ್ಟೆನ್ಸ್ ಆಫ್ ದಿ ಆತ್ಮ ಆರ್ ಆತ್ಮದ ಮಹಿಮೆ ಮಹತ್ವ ಅನ್ನುವಂಥದ್ದು ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ದಿಸ್ ಆತ್ಮ, ಈ ಆತ್ಮ ಅನ್ನುವಂತಹದ್ದು ಇಷ್ಟೊಂದು ಮಹತ್ವದಿಂದ ಕೂಡಿದೆಯಲ್ಲ, ದಿಸ್ ಆತ್ಮ ಈಸ್ ನಥಿಂಗ್ ಬಟ್ ಮೀ. ದಿಸ್ ಆತ್ಮ ಈಸ್ ನಥಿಂಗ್ ಬಟ್ ಮೀ. ನಾನು ಆತ್ಮ ಅಂತ ಗೊತ್ತಾದಾಗ ನಾನು ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿದ್ದೀನಿ. ನಾನು ಜಗತ್ತಿನಲ್ಲಿ ಇಲ್ಲ, ನನ್ನಲ್ಲಿ ಜಗತ್ತಿದೆ. ಸೊ ನನ್ನಲ್ಲಿ ಜಗತ್ತಿದೆ ಅಂತ ಹೇಳಿದಾಗ ದ ವರ್ಲ್ಡ್ ಹ್ಯಾಸ್ ನೋ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಪ್ರಪಂಚಕ್ಕೆ ತನ್ನದೇ ಆದ ಸ್ವಂತ ಅಸ್ತಿತ್ವ ಅನ್ನುವಂತಹದ್ದು ಇಲ್ಲ. ಇಂಗ್ಲಿಷಲ್ಲಿ ಚೆನ್ನಾಗಿ ಹೇಳ್ತಾರೆ, ಐ ಇನ್ ಮೀ ಅಂತ ಹೇಳ್ತಾರೆ. ಐ ಇನ್ ಮೀ, ನಾನು ಅನ್ನುವಂತಹದ್ದು ನನ್ನಲ್ಲಿರುವ ಪ್ರಜ್ಞೆ. ನಾನು ಅನ್ನುವಂತಹದ್ದು ಅಹಂ ಅಹಂ ಇತಿ ಸ್ಫುರತಿ ಹೇಳ್ತಾರಲ್ಲ. ನನ್ನಲ್ಲಿ ಎಚ್ಚರ ಆದಾಗಲೇ ನಾನು, ನಂದು, ನನಗೆ, ನಾನು ಅದೆಲ್ಲ ನಮ್ಮನ್ನ ಎಚ್ಚರಿಸುತ್ತಿರುವಂತಹ ಅಂತರಂಗದ ಕೂಗು. ಅಂತರಂಗದ ಕೂಗು ನಾನು ಅನ್ನೋದನ್ನ ಬಿಟ್ಬಿಟ್ಟು ಶರೀರವನ್ನು ನಾನು ಅಂತ ತಿಳ್ಕೊಂಡಿದ್ದೀವಿ. ಸೊ ನನ್ನಲ್ಲಿ ಇರುವಂತಹ ನಾನು ಈಸ್ ದಿ ಆಧಾರ ಫಾರ್ ದಿಸ್ ಪ್ರಪಂಚ. ಈ ಪ್ರಕಾರ ನಾನು ಆರ್ ದಿ ಆತ್ಮ ಈಸ್ ವೆರಿ ಗ್ರೇಟ್. ಇದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, 6ನೇ ಅಧ್ಯಾಯ ಧ್ಯಾನ ಯೋಗದಲ್ಲಿ ಅವನು ಹೇಳ್ತಾನೆ, ಆತ್ಮಾನಂದ ಅವಸಾದಯೇ ಅಂತ ಹೇಳ್ತಾನೆ. ನಾನು ಅನ್ನುವಂತಹದ್ದು ಅಷ್ಟೊಂದು ಗ್ರೇಟ್. ಇಟ್ ಈಸ್ ಎವ್ರಿಥಿಂಗ್. ಇಟ್ ಈಸ್ ಪರಬ್ರಹ್ಮ ವಸ್ತು. ಇಟ್ ಈಸ್ ಪರಬ್ರಹ್ಮ. ಇಟ್ ಈಸ್ ಭಗವಾನ್. ಅಂತಹ ನಾನುವನ್ನ ನ ಅವಸಾದಯೇ, ಅದನ್ನು ನೀನು ಶ್ರಿಂಕ್ ಮಾಡ್ಕೋಬೇಡ, ಅದಕ್ಕೆ ನೀನು ಒಂದು ನೆಗ್ಲೆಕ್ಟ್ ಮಾಡಬೇಡ. ನ ಅವಸಾದಯೇ. ಸೊ ನಾನು ಅಂತಂದ್ರೆ ಆತ್ಮ, ಅಂಡ್ ಆತ್ಮ ಈಸ್ ಸೋ ಗ್ರೇಟ್ ಅಂತಂದಾಗ, ನಾನು ಆತ್ಮ ಅಂತ ಗೊತ್ತಾದಾಗ ಆ ನಾನುವಿನ ಬಗ್ಗೆ ನಾನು ಹೆಮ್ಮೆ ಪಡಬೇಕು. ಐ ಆಮ್ ದಿಸ್. ನಾನು ಅಂತಂದ್ರೆ ಆತ್ಮ. ನಾನು ಈಸ್ ಎವ್ರಿಥಿಂಗ್. ನಾನು ಈಸ್ ದಿ ಹೋಲ್.
ಅಂತ ಗೊತ್ತಾದಾಗ ಆ ನಾನು ಈಸ್ ನಾಟ್ ದಿಸ್ ಬಾಡಿ, ಆ ನಾನು ಈಸ್ ದಿ ಆಧಾರ. ಅದರ ಆಧಾರದಲ್ಲಿ ಈ ಪ್ರಪಂಚ, ಆ ಪ್ರಪಂಚದಲ್ಲಿ ಒಬ್ಬ ಜೀವ, ಆ ಜೀವ ಈ ಶರೀರ. ಸೊ ನಾನು ಈಸ್ ಗ್ರೇಟ್. ಆತ್ಮ ಅಂತಂದ್ರೆ ಈ ರೀತಿ ಸೋ ಗ್ರೇಟ್. ಹೀಗಿರುವಾಗ ನಾನು ಹೇಗೆ ತಾನೇ ನನ್ನ ಬಗ್ಗೆ ಕೀಳರಿಮೆಯನ್ನು ನಾನು ಬೆಳೆಸ್ಕೋಬೇಕು? ಸೊ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು, ಅದಕ್ಕೆ ನಮಗೆ ಅಡ್ವೈಸ್ ಮಾಡಬೇಕಾದ್ರೆ ದೊಡ್ಡವರು ಹೇಳ್ತಾರೆ, ನಿನ್ನಲ್ಲಿ ನೀನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೋಬೇಡಪ್ಪ. ಯಾಕೆಂತಂದರೆ ನಿನಗೆ ನನ್ನ ಕೈಲಿ ಇದು ಆಗತ್ತಾ, ನಾನಿದು ಮಾಡ್ತೀನಾ, ನನಗೆ ಶಕ್ತಿ ಇದೆಯಾ, ಇಂತಹ ಕ್ವಶನ್ಸ್ಗಳು ಬಂದಾಗ ಆ ಇನ್ಫೀರಿಯಾರಿಟಿ ಅನ್ನುವಂತಹದ್ದು ನಿನ್ನನ್ನು ಕುಗ್ಗಿಸುತ್ತೆ. ಕುಗ್ಗಿ ಹೋದ ನೀನು ಮತ್ತೆ ಹಿಗ್ಗೋದಿಲ್ಲ. ಸೊ ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಆತ್ಮಾನಂ ನ ಅವಸಾದಯೇತ್. ಸೊ ಈ ಪ್ರಕಾರ ರೆಸ್ಪೆಕ್ಟಿಂಗ್ ದಿ ಸೆಲ್ಫ್, ರೆಸ್ಪೆಕ್ಟಿಂಗ್ ದಿ ಆತ್ಮ ಈಸ್ ದಿ ಸೆಲ್ಫ್ ರೆಸ್ಪೆಕ್ಟ್. ರೆಸ್ಪೆಕ್ಟಿಂಗ್ ದಿ ಸೆಲ್ಫ್ ಈಸ್ ದಿ ಸೆಲ್ಫ್ ರೆಸ್ಪೆಕ್ಟ್. ಬುದ್ಧಿ ಹೀಗೆ ಆತ್ಮನ ಮಹಿಮೆಯನ್ನ ಅರಿತು ಅದರ ಬಗ್ಗೆ ಹೆಮ್ಮೆ ಪಡ್ತಾ ಇದೆ. ಸೊ ನಾನು ಎಂಬ ಈ ನನ್ನಲ್ಲಿರುವ ಈ ಅರಿವು ಈಸ್ ಸೋ ಗ್ರೇಟ್. ಹೀಗಾದಾಗ ಅಭಿಮಾನ ಅನ್ನುವಂಥದ್ದು ಹೆಚ್ಚಾಗುತ್ತೆ ನಮ್ಮಲ್ಲಿ. ಯಾಕೆಂತಂದ್ರೆ ನಾನು ಅಂತಂದ್ರೆ ಸೋ ವಾಸ್ಟ್ ಎವ್ರಿಥಿಂಗ್. ಸೊ ಇದು ಅಭಿಮಾನ ಜಾಸ್ತಿ ಆಗುತ್ತೆ. ಇಟ್ ಈಸ್ ನಾಟ್ ಗರ್ವ. ಗರ್ವ, ದ ಡಿಫ್ರೆನ್ಸ್ ಬಿಟ್ವೀನ್ ಗರ್ವ ಅಂಡ್ ಅಭಿಮಾನ ಅಂತಂದ್ರೆ, ಗರ್ವ ಅಂತಂದ್ರೆ ನಿನಗಿಂತ ನಾನು ಹೆಚ್ಚು ಅನ್ನುವಂತಹದ್ದು ಗರ್ವ. ಅಭಿಮಾನ ಅಂತಂದ್ರೆ ದಿಸ್ ನಾನು ಅನ್ನುವಂತಹ ಪ್ರಜ್ಞೆನೇ ನಾನಾಗಿದ್ದೀನಿ, ದಟ್ ಈಸ್ ಎವ್ರಿಥಿಂಗ್. ನನ್ನ ಬಗ್ಗೆ ಪ್ರೈಡ್, ಹೆಮ್ಮೆ. ಸೊ ದಟ್ ಈಸ್ ಅಭಿಮಾನ, ಅದು ಹೆಚ್ಚಾಗತ್ತೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆತ್ಮಾಭಿಮಾನ. ಸೊ ನನ್ನಲ್ಲಿರುವಂತಹ ಆತ್ಮವೇ ಎಲ್ಲರಲ್ಲಿಯೂ ಎಲ್ಲೆಲ್ಲೂ ಇದೆ. ಜೀವ ಜಡ ಎಲ್ಲದರ ಇರುವಿಕೆಗೆ ಕಾರಣ ಆಗಿರುವಂತಹದ್ದು ದಿಸ್ ಆತ್ಮ. ಮೇ ಬಿ ಜಡ ಅಂತ ಹೇಳಿದಾಗ ಇಟ್ ಮೇ ನಾಟ್ ಎಕ್ಸ್ಪ್ರೆಸ್. ಈಗ ಒಂದು ಕಲ್ಲಿದೆ, ಒಂದು ಕಲ್ಲನ್ನು ನಾವು ನೋಡಿದಾಗ ಆ ಕಲ್ಲು ನಾನು ಇದೀನಿ ಅಂತ ಅದು ಹೇಳ್ಕೊತಾ ಇಲ್ಲ. ಅದು ಹೇಳ್ಕೊಳ್ಳದೆ ಹೋದ್ರೂ ಕೂಡ ಆ ಕಲ್ಲಿಗೆ ಒಂದು ಇರುವಿಕೆ ಇದೆ. ಇಟ್ ಈಸ್ ದೇರ್. ಆ ಕಲ್ಲಿನ ಇರುವಿಕೆಗೆ ಕಾರಣ ದಿಸ್ ಆತ್ಮ. ಆತ್ಮ ಇಸ್ ದಿ ಸಪೋರ್ಟರ್. ಅದೇ ಜೀವ ಅಂತ ಬಂದಾಗ, ಮನುಷ್ಯ ಅಂತ ಬಂದಾಗ, ಎಸ್ಪೆಷಲಿ ಮನುಷ್ಯ ಅಂತ ಬಂದಾಗ, ಹಿ ಕ್ಯಾನ್ ಎಕ್ಸ್ಪ್ರೆಸ್ ತನ್ನ ಇರುವಿಕೆಯನ್ನ, ತನ್ನ ಭಾವನೆಯನ್ನ, ಎಲ್ಲವನ್ನ ಅವನು ತೋರ್ಪಡಿಸ್ಕೊತಾನೆ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಆತ್ಮ. ನನ್ನಲ್ಲಿರುವಂತಹ ಆತ್ಮವೇ ಎಲ್ಲೆಲ್ಲೂ ಇದೆ. ಎಲ್ಲೆಲ್ಲೂ ಇರುವ ಆತ್ಮವೇ ನನ್ನಲ್ಲೂ ಇರೋದ್ರಿಂದ ನನಗೆ ನಾನು ಅನ್ನುವ ಪ್ರಜ್ಞೆ ಇದೆ. ಒಂದು ಕಲ್ಲಿಗೆ ಕಲ್ಲಿನ ಇರುವಿಕೆ ಇದೆ, ಒಂದು ಬಂಡೆಗೆ ಬಂಡೆಯ ಇರುವಿಕೆ ಇದೆ, ಒಂದು ನದಿ, ಗುಡ್ಡ, ಬೆಟ್ಟ, ಆಲ್ ದಿಸ್ ದೃಶ್ಯ ಪ್ರಪಂಚ ಏನೇನಿದೆ ಆ ಎಲ್ಲವುಗಳಿಗೆ ದಿಸ್ ಆತ್ಮ ಇಸ್ ದಿ ಸಬ್ಸ್ಟ್ರಾಟ್, ಆಧಾರ. ಸೊ ನಾವು ಮತ್ತೊಬ್ಬ ಮನುಷ್ಯನಿಗೆ ನಾವು ನಮಸ್ಕಾರ ಅಂತ ಮಾಡಿದಾಗ, ದಟ್ ನಮಸ್ಕಾರ ಅನ್ನುವಂತಹದ್ದು ನಮಗಿಂತ ಚಿಕ್ಕವರಾಗಿರ್ಬಹುದು, ದೊಡ್ಡವರಾಗಿರಬಹುದು, ಆ ದೇಹವನ್ನ, ಆ ಮನಸ್ಸನ್ನ ಗುರುತಿಸಿ ಅವರಿಗೆ ನಮಸ್ಕಾರ ಅಂತ ಹೇಳ್ತಿಲ್ಲ. ಆ ಮನುಷ್ಯನಲ್ಲಿ ಇರುವಂತಹ ಆತ್ಮ ನನ್ನ ಆತ್ಮ, ಬೇರೆ ಬೇರೆ ಅಲ್ಲ. ಸೊ ನಮಸ್ತೆ, ನಮಃ ತೇ, ನಮಸ್ತೆ. ವಸುದೇವ ಹೇಳ್ತೇನೆ, ತ್ವತ್ತೋಸ್ಯ ಜನ್ಮ ಸ್ಥಿತಿ ಸಂಯಮಾನ್ ವಿಭೋ ವದಂತ್ಯ ನಿಹಾದ ಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಯತೆ ತ್ವದಾಶ್ರಯಾತ್ ತ್ವದಾದು ಪಚರ್ಯತೆ ಗುಣೈಃ. ತ್ವತ್ತಃ
ತ್ವತ್ತಃ ಅಂತಂದರೆ ಬಿಕಾಸ್ ಆಫ್ ಯು, ನಿನ್ನ ಕಾರಣದಿಂದ, ನಿನ್ನಿಂದ. ತ್ವತ್ತಃ ಅಂತಂದ್ರೆ ನಿನ್ನಿಂದ. ತ್ವತ್ತ ಅಸ್ಯ, ಅಸ್ಯ ಅಂತಂದ್ರೆ ಅಸ್ಯ ಜನ್ಮ. ಅಸ್ಯ ಅಂತ ಹೇಳಿರುವಂತಹದ್ದು ಇಲ್ಲಿ ಪ್ರಪಂಚವನ್ನು ಕುರಿತು ಹೇಳಿರುವಂತಹದ್ದು. ನಿನ್ನಿಂದ ಅಸ್ಯ ಪ್ರಪಂಚದ ಜನ್ಮ ಸ್ಥಿತಿ ಸಂಯಮಾನ್ ವದಂತಿ. ವದಂತಿ ಅಂತಂದರೆ ಜ್ಞಾನಿಗಳು, ಗುರುಗಳು, ಆಚಾರ್ಯರು, ತಿಳಿದವರು ಹೇಳ್ತಾರೆ, ನಿನ್ನ ಕಾರಣದಿಂದ ಈ ಪ್ರಪಂಚ, ಈ ಸೃಷ್ಟಿಯ ಜನ್ಮ ಸ್ಥಿತಿ ಸಂಯಮಾನ್ ಅಂತಂದರೆ ಲಯ, ಇವೆಲ್ಲವುಗಳು ಕೂಡ ನಿನ್ನ ಕಾರಣದಿಂದ, ನಿನ್ನಿಂದ, ನಿನ್ನಲ್ಲಿ ನಡೀತಾ ಇರುವಂತಹದ್ದು. ಸಾಲ್ ಬಿಕಾಸ್ ಆಫ್ ಯು. ಹೇ ಭಗವಾನ್, ಇದೆಲ್ಲ ತಿಳಿದವರು ಹೇಳ್ತಾ ಇದ್ದಾರೆ, ವದಂತಿ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಪ್ರಪಂಚದ ಜನ್ಮ ಸ್ಥಿತಿ ಸಂಯಮ, ಈ ಪ್ರಪಂಚ ಹುಟ್ಟುವುದಕ್ಕೆ, ಹುಟ್ಟಿದ ನಂತರ ಅದನ್ನು ಪೋಷಿಸುವುದಕ್ಕೆ, ಹಾಗೂ ಕೊನೆಯಲ್ಲಿ ಅದು ಬೇಡ ಅಂತ ಹೇಳಿ ಸಂಯಮ, ಅದರ ನಾಶಕ್ಕೂ ಕೂಡ ಅಂತಂದರೆ ಲಯ, ಅದಕ್ಕೂ ಕೂಡ ಕಾರಣ ನೀನೇ ಭಗವಂತ. ಎಲ್ಲ ನಿನ್ನಿಂದನೇ. ತ್ವತ್ತಃ ಅಸ್ಯ ಜನ್ಮ ಸ್ಥಿತಿ ಸಂಯಕ್, ಎಲ್ಲವುಗಳಿಗೂ ನೀನು ಕಾರಣನಾಗಿದೆಯಾ. ಅಷ್ಟು ಮಾತ್ರ ಅಲ್ಲ, ಇವೆಲ್ಲವುಗಳು ಕೂಡ ನಿನ್ನಲ್ಲಿ ನಡೀತಾ ಇದೆ, ಆತ್ಮನಲ್ಲಿ ನಡೀತಾ ಇದೆ. ಆತ್ಮನಿಂದ ಪ್ರಪಂಚ, ಪ್ರಪಂಚದ ಲಯ ಅಂತಂದ್ರೆ ಅದು ಮತ್ತೆ ಆತ್ಮನಲ್ಲೇ ಹೋಗಿ ಲೀನವಾಗಬೇಕು. ಸೊ ಇದೆಲ್ಲ ನಿನ್ನಲ್ಲೇ ನಡೀತಾ ಇದೆ, ಇದೆಲ್ಲ ಬೇರೆ ಎಲ್ಲೋ ಆಗ್ತಾ ಇಲ್ಲ. ಜನ್ಮ ಸ್ಥಿತಿ ಮತ್ತು ಲಯಕ್ಕೆ ಯು ಆರ್ ದಿ ಸಪೋರ್ಟರ್, ಯು ಆರ್ ದಿ ಆಧಾರ, ಯು ಆರ್ ದಿ ಸಬ್ಸ್ಟ್ರಾಟಮ್ ಫಾರ್ ದಿಸ್ ಟು ಹ್ಯಾಪನ್. ಇವೆಲ್ಲ ನಡೆಯೋದಕ್ಕೆ ನೀನೇ ಕಾರಣ. ಮತ್ತು ಜನ್ಮ ಸ್ಥಿತಿ ಲಯ ಇವುಗಳನ್ನ ಬದಲಾವಣೆ ಅಂತ ಹೇಳ್ತಾರೆ. ಬದಲಾವಣೆ ಅಂತಂದ್ರೆ ನಿರಂತರವಾಗಿ ಅಲ್ಲಿ ಅನೇಕ ಚೇಂಜಸ್ಗಳಾಗ್ತಾ ಇರ್ತವೆ. ಸೊ ಜನ್ಮ ಅಂತ ಹೇಳಿದಾಗ ಇಲ್ಲದೆ ಇರುವಂತಹದ್ದು ಬಂದಿದ್ದು, ದಟ್ ಈಸ್ ಜನ್ಮ. ಬಂದಿದ್ದು ಸ್ಥಿತಿ, ಅದರ ಪೋಷಣೆ, ಬೆಳವಣಿಗೆ, ಆಕಾರದ ಬದಲಾವಣೆಗಳು, ಅಲ್ಲಿ ನಿರಂತರವಾಗಿ ನಡೆಯುವಂತಹ ಚೇಂಜಸ್. ನಂತರ ಲಯ, ಯಾವುದು ಬೇಡ ಅಂತ ಹೇಳಿ ಅವೆಲ್ಲ ನಾಶ ಹೊಂದುವಂತಹದ್ದು. ಸೊ ದಿಸ್ ಚೇಂಜಸ್ ಈಸ್ ಕಾಲ್ಡ್ ದಿ ಬದಲಾವಣೆ. ಸೊ ನೀನು ಇವೆಲ್ಲವುಗಳಿಗೆ ಆಧಾರ ಅಂತಂದಾಗ ಇವ ಸಬ್ಸ್ಟ್ರಾಟಮ್ ಅಂತ ಏನು ಹೇಳ್ತೀವಿ ಅದು ನೀನೇ ಆಗಿದೆಯಾ. ಅಂಡ್ ಇಟ್ ಈಸ್ ಕಾಲ್ಡ್ ಅನಿಹಾತ್ ಅಂಡ್ ಅವಿಕ್ರಿಯಾತ್. ಅನಿಹಾತ್ ಮತ್ತು ಅವಿಕ್ರಿಯಾ ಇವೆಲ್ಲವುಗಳು ನಿನ್ನ ಸ್ವಭಾವ ಕೂಡ ಆಗಿದೆ. ಹೇ ಭಗವಂತ, ಆಕ್ಚುಲಿ ಯು ಆರ್ ನಿರ್ಗುಣ, ಯು ಆರ್ ಅವಿಕ್ರಿಯ ಅಂತಂದ್ರೆ ಯು ಆರ್ ಅಕರ್ತ, ಆಕ್ಷನ್ಲೆಸ್. ನೀ ಏನು ಮಾಡೋವನೇ ಅಲ್ಲ, ಕೇವಲ ನಿನ್ನ ಇರುವಿಕೆಯಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ನೀನು ಏನನ್ನೂ ಮಾಡುವವನಲ್ಲ. ಯಾಕೆ ನೀನು ಏನನ್ನೂ ಮಾಡುವವನಲ್ಲ? ಬಿಕಾಸ್ ನಿನಗೆ ಆಸೆ ಬಯಕೆಗಳೇ ಇಲ್ಲ. ಅವುಗಳಿದ್ದಿದ್ರೆ ನೀ ಏನಾದ್ರು ಮಾಡ್ತಾ ಇದ್ದೆ, ನಿನಗೆ ಅದು ಯಾವುದೂ ಇಲ್ಲ. ನಿರ್ಗುಣ ಅಂತ ಹೇಳಿದಾಗ ಪರಮಾತ್ಮನಿಗೆ ಇಂತಹದ್ದು ಅನ್ನುವ ಒಂದು ಪ್ರಾಪರ್ಟಿ ಕೂಡ ಇಲ್ಲ, ಗುಣಲಕ್ಷಣಗಳು ಕೂಡ ಇಲ್ಲ. ಯಾಕೆ ಅಂತಂದ್ರೆ ನಿನಗೆ ಯಾವುದೂ ಬೇಕಾಗಿಲ್ಲ. ಇದು ಮತ್ತೊಂದು ಅರ್ಥವನ್ನ ಕೂಡ ಕೊಡುತ್ತೆ. ನಿನಗೆ ಯಾವುದೂ ಬೇಕಾಗಿಲ್ಲ ಅಂತ ಹೇಳ್ತಾ ಇದೆ ಅಂತಂದ್ರೆ ಯು ಹ್ಯಾವ್ ಗಾಟ್ ಎವ್ರಿಥಿಂಗ್. ಯಾವಾಗ ನನ್ನಲ್ಲಿ ಎಲ್ಲವೂ ಇದೆ, ನನಗೆ ಬೇಡ ಅಂತ ಹೇಳ್ತೀನಿ. ಯಾಕೆ ಬೇಡ ಅಂತ ಹೇಳ್ತೀನಿ ಅಂತಂದ್ರೆ, ನೀ ಯಾವುದು ನನಗೆ ಕೊಡಬೇಕು ಅಂತಿದ್ಯಾ ಅದು ಈಗಾಗಲೇ ನನ್ನ ಹತ್ರ ಇದೆ, ನನ್ನ ಹತ್ರ ಇರೋದನ್ನ ನೀ ಯಾಕಪ್ಪ ಮತ್ತೆ ನನಗೆ ಕೊಡ್ತೀಯಾ? ಐ ಹ್ಯಾವ್ ಗಾಟ್ ಇಟ್, ಐ ಡೋಂಟ್ ವಾಂಟ್. ಸೊ ನನಗೆ ಬೇಡ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಭಗವಂತ ಅಂತ ಹೇಳಿದಾಗ ಹಿ ಇಸ್ ಅ ಪೂರ್ಣ, ಅವನಲ್ಲಿ ಎಲ್ಲವೂ ಇದೆ. ಸೊ ಹೀಗೆ ವೇದ ಅಂತ ಆತ್ಮ ಅಂತ ಹೇಳಿದಾಗ ಬಹಳ ಸೂಕ್ಷ್ಮವಾಗಿ ಅನೇಕ ವಿಚಾರಗಳನ್ನು ತಿಳಿಸುತ್ತೆ.
ಒಂದು ವೇಳೆ ಯಾವುದೇ ಒಂದು ಬದಲಾವಣೆಗಳು ಅಂತ ಹೇಳಿ ಬದಲಾವಣೆಗಳಾಗಬೇಕಾದ್ರೆ ಆ ಬದಲಾವಣೆಗಳು ಆಗುವುದಕ್ಕೆ ಬದಲಾಗದೇ ಇರುವಂತಹ ಒಂದು ಸ್ಟೇಜ್ ಬೇಕು. ಅಂಡ್ ಯು ಆರ್ ದಟ್, ಬಿಕಾಸ್ ಯು ಆರ್ ಎ ಚೇಂಜ್ಲೆಸ್. ಭಗವಂತ ನಿನ್ನಲ್ಲಿ ಬದಲಾವಣೆಗಳೇ ಇಲ್ಲ. ಬದಲಾಗದ ನಿನ್ನಲ್ಲಿ ಅನೇಕ ಬದಲಾವಣೆಗಳು ನಡೀತಾ ಇದೆ. ಬದಲಾಗದ ನಿನ್ನಲ್ಲಿ ಸೃಷ್ಟಿ, ಸ್ಥಿತಿ, ಲಯ ನಿರಂತರವಾಗಿ ನಡೀತಾ ಇದೆ. ಬದಲಾಗದೇ ಇರುವಂತಹದ್ದು ಒಂದು ಗಟ್ಟಿಯಾಗಿದ್ದರೆ ಮಾತ್ರ ಬದಲಾವಣೆಗಳನ್ನು ಗುರುತಿಸಬಹುದು. ಫಾರ್ ಎಕ್ಸಾಂಪಲ್, ನಮಗೆ ಒಂದು ಶಬ್ದವನ್ನು ನಾವು ಕೇಳಿಸ್ಕೋಬೇಕು ಅಂತಂದ್ರೆ ನಿಶ್ಶಬ್ದ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಸಪೋಸ್ ನಿಶ್ಶಬ್ದನೇ ಇಲ್ಲ, ಇಲ್ಲೂ ಗಲಾಟೆ ಅಲ್ಲೂ ಗಲಾಟೆ ಇಲ್ಲೂ ಗಲಾಟೆ ಅಂತಂದ್ರೆ ಯಾವ ಗಲಾಟೆಯನ್ನು ಕೇಳೋದೇ ಇಲ್ಲ. ಸೊ ನಿಶ್ಶಬ್ದ ಅನ್ನುವಂತಹದ್ದು ಬದಲಾವಣೆ ಹೊಂದದೇ ಇರುವಂತಹ ಒಂದು ಪ್ಲಾಟ್ಫಾರ್ಮ್. ಆನ್ ದಿ ಸಬ್ಸ್ಟ್ರಾಟಮ್ ಆಫ್ ದಿ ಸೈಲೆನ್ಸ್ ಸೌಂಡ್ ಕ್ಯಾನ್ ಬಿ ಹರ್ಡ್. ಅದೇ ರೀತಿ ರುಚಿ ಅಂತ ಹೇಳಿದಾಗ ಟಂಗ್ ಅಂತ ನಾವೇನು ಹೇಳ್ತೀವಿ, ಬಿಕಾಸ್ ಆಫ್ ದಿ ಟಂಗ್ ವಿ ಎಕ್ಸ್ಪೀರಿಯನ್ಸ್ ದಿ ಟೇಸ್ಟ್. ಟು ಎಕ್ಸ್ಪೀರಿಯನ್ಸ್ ದಿ ಟೇಸ್ಟ್, ರುಚಿಯ ಅನುಭವ ನಮಗಾಗಬೇಕು ಅಂತಂದ್ರೆ ನಾಲಿಗೆಯಲ್ಲಿ ಯಾವ ರುಚಿ ಅನ್ನುವಂತಹದ್ದು ಇರಬಾರ್ದು. ನಾಲಿಗೆನಲ್ಲೇ ಒಂದು ವೇಳೆ ರುಚಿ ಅನ್ನುವಂತಹದ್ದು ಇದ್ದಿದ್ರೆ ಬೇರೆ ರುಚಿಗಳ ಅನುಭವ ನಮಗೆ ಆಗ್ತಿರ್ಲಿಲ್ಲ. ಸೊ ಟಂಗ್ ಈಸ್ ಟೇಸ್ಟ್ಲೆಸ್. ಬಿಕಾಸ್ ಟಂಗ್ ಈಸ್ ಟೇಸ್ಟ್ಲೆಸ್, ವಿ ಎಕ್ಸ್ಪೀರಿಯನ್ಸ್ ಡಿಫರೆಂಟ್ ಟೇಸ್ಟ್ಸ್. ಸೊ ಅದೇ ರೀತಿ ಈವನ್ ಮೈಂಡ್ ಅಂತ ಹೇಳಿದಾಗ ಇಟ್ ಮಸ್ಟ್ ಬಿ ಎಂಟಿ ಅಂತ ಹೇಳ್ತಾರೆ. ಈಗ ನಾವು ಜ್ಞಾನಾರ್ಜನೆ ವಿದ್ಯಾಭ್ಯಾಸ ಅಂತ ಹೇಳಿದಾಗ ಗುರುಕುಲದಲ್ಲಿ ಹಿಂದಿನ ಕಾಲಕ್ಕೆ ಆ ವಿಚಾರವನ್ನು ನಾವು ಗಮನಕ್ಕೆ ತಂದರೆ, ಬಹಳ ಹಿಂದೆ ವಿದ್ಯಾಭ್ಯಾಸ ಅಂತಂದರೆ ಇಟ್ ಈಸ್ ಅವೈಲಬಲ್ ಓನ್ಲಿ ಇನ್ ಗುರುಕುಲ ಆರ್ ಒಬ್ಬ ಆಶ್ರಮಗಳಲ್ಲಿ ಸಿಗ್ತಾ ಇದ್ದಂತಹ ಜ್ಞಾನ. ಅಲ್ಲಿ ಜ್ಞಾನ ನಮಗೆ ಸಿಗಬೇಕು ಅಂತ ಹೇಳಿ ನಮ್ಮ ಮನಸ್ಸು ಎಂಟಿ ಆಗಬೇಕು ಅಂತಂದರೆ, ಮನಸ್ಸು ನಿರ್ಮಲವಾಗಬೇಕು, ಶಾಂತವಾಗಬೇಕು, ಪ್ಯೂರ್ ಆಗಬೇಕು ಅಂತ ಹೇಳಿ ಆ ಶಿಷ್ಯನಿಗೆ ವಿದ್ಯೆ ಹೇಳ್ಕೊಡೋದಕ್ಕೆ ಮುಂಚೆ ಅವನನ್ನು ಅನೇಕ ಕೆಲಸಗಳಿಗೆ ಹಚ್ತಾರೆ. ಆ ಕೊಟ್ಟಿಗೆನಲ್ಲಿ ಕ್ಲೀನ್ ಮಾಡೋದು, ದನ ಮೇಯಿಸೋದು, ಅಥವಾ ಪಾಕಶಾಲೆಯಲ್ಲಿ ಕೆಲಸ ಮಾಡೋದು, ಹೀಗೆ ಅನೇಕ ಕೆಲಸಗಳನ್ನು ಮಾಡಿಸಿ ಅವನಿಗೆ ತಾಳ್ಮೆ, ಸಹನೆ ಅವೆಲ್ಲ ಅವನಿಗೆ ಬರಬೇಕು. ಅವೆಲ್ಲ ಅವನು ಬಂದಾಗ ಹಿ ಈಸ್ ಪ್ರಿಪೇರ್ಡ್, ಹಿ ಈಸ್ ರೆಡಿ. ದೆನ್ ಇಟ್ ಈಸ್ ಈಸಿ ಫಾರ್ ಹಿಮ್ ಟು ಗ್ರಾಸ್ಪ್ ದಿ ನಾಲೆಡ್ಜ್. ಸೊ ಅದಕ್ಕೆ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಅಲ್ಲಿ ಬಿಡಬೇಕಾದ್ರೆ ಅವನಿಗೆ ಉಪನಯನ ಮಾಡ್ತಾ ಇದ್ರು. ಉಪನಯನವನ್ನು ಮಾಡಿ ಅವನನ್ನು ಅಲ್ಲಿ ಬಿಡ್ತಾ ಇದ್ರು ಗುರುಕುಲದಲ್ಲಿ. ಸೊ ಉಪನಯನ ಯಾಕೆ ಮಾಡ್ತಾ ಇದ್ರು ಅಂತಂದರೆ, ಬಿಕಾಸ್ ಆಫ್ ದಿ ಉಪನಯನ ಹಿ ಯೂಸ್ ಟು ಡೂ ಸಮ್, ಬೆಳಗಿನ ಹೊತ್ತು ಒಂದು ಪೂಜೆ, ಗಾಯತ್ರಿ ಮಂತ್ರ ಅಂತ ಹೇಳಿ ಅನೇಕ ಶಿಸ್ತಿನ ಆಚರಣೆಗಳನ್ನು ಅವನು ತಂದ್ಕೋತಾ ಇದ್ದ. ಆ ಡಿಸಿಪ್ಲಿನನ್ನು ಅವನು ಕಲ್ತ್ಕೋತಾ ಇದ್ದ. ಆ ಡಿಸಿಪ್ಲಿನ್ ಅವನಲ್ಲಿ ಬಂದರೆ ಮಾತ್ರ ಹಿ ಕ್ಯಾನ್ ಬಿ ಎ ಡಿಸೈಪಲ್ ಟು ಎ ಗುರು. ಸೊ ಹಾಗಾಗಿ ಒಂದು ಜ್ಞಾನ ಅಂತ ಹೇಳಿದಾಗ ಅಲ್ಲಿ ಎಂಟಿ ಮೈಂಡ್ ಅಂತಂದಾಗ, ಆ ಎಂಟಿ ಮೈಂಡ್ ಅಂತಂದ್ರೆ ಇಟ್ ಈಸ್ ಎ ಪ್ಯೂರ್ ಮೈಂಡ್. ಓನ್ಲಿ ಎ ಪ್ಯೂರ್ ಮೈಂಡ್ ಕ್ಯಾನ್ ಗ್ರಾಸ್ಪ್ ದಿ ನಾಲೆಡ್ಜ್. ಹೇ ಭಗವಾನ್ ಅಂತ ತ್ವಯಿ ಈಶ್ವರೇ ಬ್ರಹ್ಮಣೀನೋ ನಿರುದ್ಯತೆ. ಹೇ ಭಗವಂತ, ನಿನಗೆ ಹುಟ್ಟು ಅನ್ನುವಂತಹದ್ದೇ ಇಲ್ಲ. ಆದರೆ ನಿನಗೆ ಹುಟ್ಟಿಲ್ಲ, ನಿನ್ನ ಕಾರಣದಿಂದ ಪ್ರಪಂಚಕ್ಕೆ ಹುಟ್ಟನ್ನು ಕೊಡ್ತಾ ಇದ್ದಾನೆ. ಯು ಆರ್ ಸೋ ಇಂಟೆಲಿಜೆಂಟ್. ನಿನಗೆ ಮರಣವೇ ಇಲ್ಲ, ನಿನಗೆ ನಾಶವೇ ಇಲ್ಲ. ಆದರೆ ನಿನ್ನಲ್ಲಿ ನಾಶ ಅಥವಾ ಮರಣ, ಸಾವು, ಲಯ ಇವೆಲ್ಲ ನಡೀತಾ ಇದೆ. ಇದಕ್ಕೆಲ್ಲ ನೀನೇ ಕಾರಣ. ಯು ಆರ್ ಸೋ ಗ್ರೇಟ್ ಅಂಡ್ ಪವರ್ಫುಲ್ ಅಂತ ಹೇಳಿ ವಸುದೇವ ಪರಮಾತ್ಮ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಈ ವಿಚಾರದಲ್ಲಿ ಸಂಶಯನೇ ಇಲ್ಲ. ದಿಸ್ ಈಸ್ ದ ಲಾ. ಇದು ನಿಯಮ, ಜಗತ್ತಿನ ನಿಯಮ. ಯಾವುದು? ಬದಲಾವಣೆ. ಬದಲಾವಣೆ ಇಸ್ ದ ಜಗತ್ತಿನ ನಿಯಮ.
ಬಟ್ ಭಗವಂತ ಅಂತಂದಾಗ ಬದಲಾಗಲ್ಲ. ಸೊ ದಟ್ ಈಸ್ ದಿ ಲಾ. ಸೊ ಇದೇ ನಿಯಮ ಮತ್ತು ನೀನೇ ನಿಯಾಮಕ ನೀನು. ಸೊ ಅದರಿಂದ ನೀನು ನಿಯಾಮಕ ಆಗಿರೋದ್ರಿಂದ ನಿನ್ನಲ್ಲಿ ಬದಲಾವಣೆ ಇಲ್ಲ. ನೀನು ನಿರ್ಗುಣ ನಿರಾಕಾರ, ಆದರೆ ನಿನ್ನಲ್ಲಿ ಗುಣಗಳು ಆಟ ಆಡ್ತಾ ಇದೆ. ನೀನು ನಿರ್ಗುಣ, ಗುಣಗಳು ನಿನ್ನಲ್ಲಿ ಆಟ ಆಡ್ತಾ ಇದೆ. ಆಕಾರ, ರೂಪ ಇವೆಲ್ಲ ಬಿಕಾಸ್ ಆಫ್ ದಿ ಗುಣಾಸ್ ಅವೆಲ್ಲ ಹುಟ್ಕೋತಾ ಇದ್ದಾರೆ. ಆದರೆ ಅಜ್ಞಾನದ ಕಾರಣದಿಂದ ಮೂರ್ಖ ಜನಗಳು ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಪರಮಾತ್ಮ ಅಂತ ನಿನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ತ್ವತ್ತು ಆಶ್ರಯತ್ವಾತ್ ಉಪಚರ್ಯತೆ ಗುಣೈಹಿ. ಹೀಗೆ ಮೂರ್ಖ ಜನಗಳು ಇವೆಲ್ಲವನ್ನ ನಿನ್ನ ಮೇಲೆ ಇದೆ ಸೂಪರ್ ಇಂಪೋಸ್, ಇವೆಲ್ಲ ನಿನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಗುಣಗಳು ನಿನ್ನದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ನಿನ್ನ ಗುಣಗಳಲ್ಲ, ನೀನು ನಿರ್ಗುಣ. ನಿನ್ನಲ್ಲಿ ಗುಣಗಳು ಆಡ್ತಾ ಇರೋದ್ರಿಂದ ಅವುಗಳಿಗೆ ನೀನು ಕಾರಣ ಅಂತ ಅಬುಧಾಹ ಮೂರ್ಖ ಜನಗಳು ನಿನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲ ಭಗವಂತ ಹಿಂಗೆ ಮಾಡ್ಬಿಟ್ಟ, ನನಗೆ ಹಂಗೆ ಮಾಡ್ಬಿಟ್ಟ. ಆದರೆ ಭಗವಂತ ಏನು ಮಾಡಲಿಲ್ಲ. ಯಾಕೆ ಅವನೇನು ಮಾಡಲಿಲ್ಲ ಅಂತಂದರೆ ಈಸ್ ಎ ನಿರ್ಗುಣ. ಆದರೆ ನಿರ್ಗುಣನಾದ ಅವನಲ್ಲಿ ಗುಣಗಳು ಆಟ ಆಡ್ತಾ ಇರೋದ್ರಿಂದ ಅನೇಕ ಬದಲಾವಣೆಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಜರುಗ್ತಾ ಇದೆ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸಫರಿಂಗ್ಸ್, ನಾಟ್ ದಿ ಗಾಡ್. ಸೊ ಇಟ್ ಈಸ್ ಯುವರ್ ಮಹಿಮೆ. ನಿನ್ನ ಮಹಿಮೆ ಎಲ್ರಿಗೂ ಅರ್ಥ ಆಗೋದಿಲ್ಲ. ಓನ್ಲಿ ನಿನ್ನ ಅನುಗ್ರಹ ಇದ್ರೆ ನಿನ್ನ ಮಹಿಮೆ ಅರ್ಥ ಆಗತ್ತೆ. ಹಾಗಾದ್ರೆ ಸಗುಣ ಬ್ರಹ್ಮ ಅಂತಂದ್ರೆ ಏನು, ನಿರ್ಗುಣ ಅಂತಂದ್ರೆ ಈ ರೀತಿ ಆಯಿತು. ನಿನ್ನನ್ನು ಸಗುಣ ಬ್ರಹ್ಮ ಅಂತ ಕರೀತಾರಲ್ಲಪ್ಪ, ಅದು ಯಾಕೆ? ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ ಅರ್ಪಣ.